ಸೊ ಹೈ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಸೆಪ್ಟೆಂಬರ್ 19, 2022 ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಇಂಗ್ಲಿಷ್ನ ದಿ ಹಿಂದೂ ಮತ್ತು ವಿವಿಧ ಪೇಪರ್ನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಪ್ರತಿದಿನ 2 ಹಂತಗಳಲ್ಲಿ ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ಈ ಒಂದು ಕ್ವಶನ್ ನೋಡಿ, ದಿ ಹಿಂದೂ ಪೇಪರ್ನ ಅತ್ಯಂತ ಪ್ರಮುಖ ಮಾಹಿತಿಯಾಗಿದೆ ಫ್ರೆಂಡ್ಸ್. ನೋಡಿ, ಹಾಗಾದರೆ ಕ್ವಶನ್ ನಂಬರ್ 1 ನೋಡಿ. ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾಕ್ಟರ್ ಜಿತೇಂದ್ರ ಸಿಂಗ್ ಅವರು ಇತ್ತೀಚೆಗೆ ಡ್ಯಾಶ್ ವಿದ್ಯಾರ್ಥಿಗಳಿಗೆ ಇನ್ಸ್ಪೈರ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದಾರೆ. ನೋಡಿ, ಈ ಒಂದು ಮಾಹಿತಿ ಒಂದು ಪೇಪರಲ್ಲಿ ಇರ್ತಕ್ಕಂಥದ್ದು ಡಿಸ್ಕ್ರಿಪ್ಷನ್ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಡಿಸ್ಕ್ರಿಪ್ಷನನ್ನು ಅಲರ್ಟಾಗಿ ನಾನು ಏನು ಹೇಳ್ತಿದ್ದೀನೋ ಅದನ್ನೆಲ್ಲ ಸಂಪೂರ್ಣವಾಗಿ ಕೇಳಿಸ್ಕೊಳ್ತಾ ಹೋಗಿ ಸ್ನೇಹಿತರೆ. ಯಾಕಂದರೆ ನೋಡಿ, KPTCL ಎಕ್ಸಾಮ್ ಆಗಿರ್ಬೋದು, PSI ಎಕ್ಸಾಮ್ ಆಗಿರ್ಬೋದು, ನಾನು ಕೇಳಿರ್ತಕ್ಕಂಥ ಕ್ವಶನ್ಗಳೇನಿದ್ದಾವೆ ಆಲ್ಮೋಸ್ಟ್ ಡಿಸ್ಕ್ರಿಪ್ಷನಲ್ಲಿ ನಾನು ಹಾಕಿರ್ತಕ್ಕಂಥ ಪ್ರಮುಖ ಮಾಹಿತಿಯಿಂದ ಬಂದಿರತಕ್ಕಂಥದ್ದು. ಆ ಕಾರಣಕ್ಕಾಗಿ ಡಿಸ್ಕ್ರಿಪ್ಷನ್ ಅಥವಾ ವಿವರಣೆಯನ್ನು ಸಂಪೂರ್ಣವಾಗಿ ನೀಟಾಗಿ ಎಕ್ಸ್ಪ್ಲೈನ್ ನಾನು ಮಾಡ್ತಾ ಹೋಗ್ತೀನಿ. ಅದನ್ನು ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ತಾ ಹೋಗಿ. ಯಾಕಂದರೆ ಅದರಲ್ಲಿ ನಿಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಒಂದು GK ರಿಲೇಟೆಡ್ ಕ್ವಶನ್ಗಳು ಸಿಗ್ತಾ ಹೋಗುತ್ತೆ. ಓಕೆ, ಸೊ ಅಲ್ಲಿ ಇನ್ಸ್ಪೈರ್ ಪ್ರಶಸ್ತಿ ನೋಡಿ, ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ ನಂಬರ್ 1, 53,021 ವಿದ್ಯಾರ್ಥಿಗಳಿಗೆ ಇನ್ಸ್ಪೈರ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಹಾಗಾದರೆ ಈ ಇನ್ಸ್ಪೈರ್ ಯೋಜನೆ ಅಥವಾ ಇನ್ಸ್ಪೈರ್ ಸ್ಕೀಮ್ ಅಂತ ಹೇಳ್ತೀವಿ, ಈ ಸ್ಕೀಮನ್ನು ಯಾವ ಕೇಂದ್ರ ಸಚಿವಾಲಯ ಜಾರಿಗೆ ತಂದಿದೆ ಅಂತ ಕೇಳ್ತಾರೆ. ಯಾಕಂದರೆ ಕರೆಂಟ್ ಅಫೇರ್ಸಲ್ಲಿದೆ. ಆ ಒಂದು ಕಾರಣಕ್ಕಾಗಿ ಇನ್ಸ್ಪೈರ್ ಯೋಜನೆಯ ಅಡಿಯಲ್ಲಿ ಇನ್ಸ್ಪೈರ್ ಪ್ರಶಸ್ತಿಯನ್ನು ನೀಡ್ತಾ ಇದೆ. ಆ ಕಾರಣಕ್ಕಾಗಿ ಇಲ್ಲಿ ನೋಡಿ, ಇನ್ಸ್ಪೈರ್ ಯೋಜನೆ ಕೆಳಗಿನ ಯಾವ ಕೇಂದ್ರ ಸಚಿವಾಲಯ ಜಾರಿಗೆ ತಂದಿದೆ ಅಂತಂದರೆ ಕೇಂದ್ರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ ಈ ಇನ್ಸ್ಪೈರ್ ಯೋಜನೆಯನ್ನು ಜಾರಿಗೆ ತಂದಿದೆ. ಈ ಯೋಜನೆ ಅಂದರೆ ನೋಡಿ, ಈ ಇನ್ಸ್ಪೈರ್ ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ರೆ ನೋಡಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ 10ರಿಂದ 12 ಓಕೆ ಸಾರಿ ಫ್ರೆಂಡ್ಸ್, ನೋಡಿ 10ರಿಂದ ಅಂದರೆ 10ನೇ ವಯಸ್ಸಿನಿಂದ 32 ವಯಸ್ಸಿನ ಒಳಗಡೆ ಇರತಕ್ಕಂಥ ಜನರಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಅಥವಾ ಇಲ್ಲಿರ್ತಕ್ಕಂಥ ಜನರಿಗೆ ಈ ಇನ್ಸ್ಪೈರ್ ಯೋಜನೆಯಡಿಯಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಅವಕಾಶವನ್ನು ನೀಡುತ್ತಾ ಹೋಗುತ್ತೆ. ಸೊ ಆ ಕಾರಣಕ್ಕಾಗಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಒಂದು ಯೋಜನೆಯಡಿ ಈಗ 53,021 ವಿದ್ಯಾರ್ಥಿಗಳಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗಿದೆ. ಏನಿದೆ ಮಾಹಿತಿ ನೋಡಿ. ಯೂನಿಯನ್ ಮಿನಿಸ್ಟರ್ ಡಾಕ್ಟರ್ ಜಿತೇಂದ್ರ ಸಿಂಗ್ ಪ್ರೆಸೆಂಟ್ಸ್ ಇನ್ಸ್ಪೈರ್ ಅವಾರ್ಡ್ ಟು 60 ಸ್ಟಾರ್ಟಪ್ಸ್. ನೋಡಿ, 60 ಸ್ಟಾರ್ಟಪ್ಗಳಿಗೆ ಮತ್ತು ಫಿನಾನ್ಷಿಯಲ್ ಸಪೋರ್ಟ್ ಟು ಓವರ್ 53,000 ಸ್ಟೂಡೆಂಟ್ಸ್. ಅಂದರೆ 53,000 ವಿದ್ಯಾರ್ಥಿಗಳಿಗೆ ಫಿನಾನ್ಷಿಯಲ್ ಸಪೋರ್ಟನ್ನು ನೀಡ್ತಾ ಇದೆ. ಅಂದರೆ ಹಣಕಾಸಿನ ಬೆಂಬಲ. ಎಷ್ಟು ಹಣಕಾಸಿನ ಬೆಂಬಲ ನೀಡ್ತಾ ಇದೆ? 10,000 ರೂಪಾಯಿ ನೀಡ್ತಾ ಇದೆ ಸ್ನೇಹಿತರೆ. ನೋಡಿ, ಇನ್ಸ್ಪೈರ್ ಪ್ರಶಸ್ತಿಗೆ ಎಷ್ಟು ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದಾರೆ ಅಂದರೆ 53,021 ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದಾರಲ್ಲ, ಸೊ ಅವರಿಗೆಲ್ಲ ಇಲ್ಲಿ ಸಹಾಯಧನವಾಗಿ 10,000 ನೀಡ್ತಾ ಇದೆ. ಅಷ್ಟೇ ಅಲ್ಲದೆ ಇದರ ಜೊತೆಗೆ 60 ಸ್ಟಾರ್ಟಪ್ಗಳಿಗೂ ಕೂಡ ಸೊ ಇನ್ಸ್ಪೈರ್ ಪ್ರಶಸ್ತಿಯನ್ನು ನೀಡಲಾಗ್ತಾ ಇದೆ. ಸೊ ಎಷ್ಟು ನೋಡಿ, 60 ಸ್ಟಾರ್ಟಪ್ಗಳಿಗೆ ಇನ್ಸ್ಪೈರ್ ಪ್ರಶಸ್ತಿ, ಅದರ ಜೊತೆಗೆ 53,021 ವಿದ್ಯಾರ್ಥಿಗಳಿಗೆ ಇನ್ಸ್ಪೈರ್ ಪ್ರಶಸ್ತಿ. ಇಲ್ಲಿ 53,000 ಅಂತ ಕೊಟ್ಟಿದ್ದಾರೆ, ಬಟ್ ಡಿಸ್ಕ್ರಿಪ್ಷನಲ್ಲಿ 53,021 ವಿದ್ಯಾರ್ಥಿಗಳು ಎಕ್ಸಾಕ್ಟ್. ಅಲ್ಲಿ 53,000 ಅಂತ ಕೊಟ್ಟರು ಕೂಡ ಅದಕ್ಕೆ ಆನ್ಸರ್ ಹಾಕಿ. ಒಂದು ವೇಳೆ 53,021 ಅಂತ ಕೊಟ್ಟರು ಅಂದರೆ ನೀವು 53,021 ಹಾಕಬೇಕಾಗುತ್ತೆ. ಇದು ನಿಮಗೆ ಮೈಂಡಲ್ಲಿ ಇರಲಿ. ಓಕೆ, ಸೊ ಈ ಒಂದು ಪೇಪರಲ್ಲಿ ಸಂಪೂರ್ಣವಾಗಿರತಕ್ಕಂಥ ಮಾಹಿತಿ ಏನಿತ್ತು ಮತ್ತು ನಾನು ಎಕ್ಸ್ಟ್ರಾ ನಿಮಗೋಸ್ಕರ ತಂದಿದ್ದೀನಿ. ಬನ್ನಿ ನೋಡಿ, ಇನ್ಸ್ಪೈರ್ ಸ್ಕೀಮು ಇದರ ಬಗ್ಗೆ ನಾವು ನೋಡೋದಾದರೆ ನೋಡಿ, ಇನ್ಸ್ಪೈರ್ ಎಂಬತಕ್ಕಂಥ ವಿವರಣೆಯನ್ನು ಕೊಡಿ ಅಂತ ಕೇಳ್ಬೋದು. ಅಂದರೆ ವಿಸ್ತೃತ ರೂಪವನ್ನು ಇನ್ಸ್ಪೈರ್ ಸ್ಕೀಮ್ ಕೇಂದ್ರ ಸರ್ಕಾರ. ಇಲ್ಲಿ ನೋಡಿ ಏನು ಕ್ವಶನ್ ಕೇಳ್ಬೋದು ಅಂದರೆ, ಇನ್ಸ್ಪೈರ್ ಸ್ಕೀಮ್ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ ಜಾರಿಗೆ ತಂದಿದೆ. ಹಾಗಾದರೆ ಇನ್ಸ್ಪೈರ್ನ ವಿಸ್ತೃತ ರೂಪ ಏನು ಅಂತ ಕೇಳ್ಬೋದು. ಆ ಒಂದು ಉದ್ದೇಶದಿಂದ ನೋಡಿ, ಇನ್ಸ್ಪೈರ್ ಅಂದರೆ ಇಲ್ಲಿ ಕನ್ನಡದಲ್ಲಿ ಕೊಟ್ಟಿದ್ದೀನಿ, ಇಂಗ್ಲೀಷಲ್ಲಿದೆ ನೋಡಿ. ಇನ್ನೋವೇಷನ್ ಇನ್ ಸೈನ್ಸ್ ಪರ್ಸ್ಯೂಟ್ ಫಾರ್ ಇನ್ಸ್ಪೈರ್ಡ್ ರಿಸರ್ಚ್ ಅಂತ ಹೇಳ್ತೇವೆ. ಅಂದರೆ ರಿಸರ್ಚ್ಗೋಸ್ಕರ ಈ ಇನ್ಸ್ಪೈರ್ ಪ್ರಶಸ್ತಿಯನ್ನು ಮತ್ತು ಇನ್ಸ್ಪೈರ್ ಯೋಜನೆಯನ್ನು ಜಾರಿಗೆ ತಂದಿದೆ ನೋಡಿ, ಇನ್ಸ್ಪೈರ್ ಸ್ಕೀಮ್. ಸೊ ಈ ಒಂದು ಯೋಜನೆಯನ್ನು ಭಾರತ ಸರ್ಕಾರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ DST. ಸೊ ಇದು ನೋಡಿ, ಇಲ್ಲಿ ಮಾಹಿತಿ ಇದೆ. ಎಷ್ಟು 10ರಿಂದ 32 ವರ್ಷ ವಯಸ್ಸಿನ ಜನರನ್ನು ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ನೋಡಿ ವೃತ್ತಿ ಜೀವನವನ್ನು ಮುಂದುವರಿಸಲು ಉತ್ತೇಜಿಸಲು ಜಾರಿಗೆ ತಂದಿದೆ. ಇಲ್ಲಿ ನಿಮಗೆ ಇದನ್ನೇ ಕೇಳ್ಬೋದು, ಇನ್ಸ್ಪೈರ್ ಪ್ರಶಸ್ತಿ ಅಥವಾ ಇನ್ಸ್ಪೈರ್ ಯೋಜನೆ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಇಲ್ಲಿ ವಿಜ್ಞಾನ ಮತ್ತು ಸಂಶೋಧನೆ ಅಂತ ಕೇಳ್ಬೋದು, ಇಲ್ಲ ಸೈನ್ಸ್ ಆ್ಯಂಡ್
ಸಾರಿ ಆರ್ ಅಂಡ್ ಟಿ ಅಂದರೆ ರೀಸೆಂಟ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ಸೊ ಅದನ್ನು ಕೇಳ್ಬೋದು. ಇನ್ನು ಬೇರೆ ಯಾವುದು ಇನೋವೇಷನ್ ಅಂತ ಕೇಳ್ಬೋದು. ಈ ತರಹದ 4 ಆಪ್ಷನ್ ಬೇರೆ ಯಾವುದು ಕೊಟ್ಟು ಇನ್ಸ್ಪೈರ್ ಯೋಜನೆ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳ್ಬೋದು. ಆ ಕಾರಣಕ್ಕಾಗಿ ಸೊ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಇನ್ಸ್ಪೈರ್ ಪ್ರಶಸ್ತಿಯ ಬಗ್ಗೆ ನೋಡಿ. ಇನ್ಸ್ಪೈರ್ ಪ್ರಶಸ್ತಿಯನ್ನು ಮನಕ್ ನೀಡ್ತಾ ಹೋಗುತ್ತೆ. ಏನಿದು ಮನಕ್? ನೋಡಿ, ಭಾರತ ಸರ್ಕಾರವು ಸೀಟ್ ಕಾರ್ಯಕ್ರಮದ ಅಡಿಯಲ್ಲಿ ಪ್ರತಿ ವರ್ಷವೂ ಇನ್ಸ್ಪೈರ್ ಪ್ರಶಸ್ತಿಯನ್ನು ಅಂದರೆ ಮನಕ್ ಅಂತ ಹೇಳ್ತೀವಿ, ಮಿಲಿಯನ್ ಮೈಂಡ್ಸ್ ಅಗ್ಮೆಂಟೆಡ್ ನ್ಯಾಷನಲ್ ಆಕಾಂಕ್ಷಿ ಮತ್ತು ಜ್ಞಾನ. ನೋಡಿ, ಮಿಲಿಯನ್ ಮೈಂಡ್ಸ್ ಅಗ್ಮೆಂಟಿಂಗ್ ನ್ಯಾಷನಲ್ ಆಸ್ಪಿರೆನ್ಸ್ ಆ್ಯಂಡ್ ನಾಲೆಡ್ಜ್ ಈ ಪ್ರಶಸ್ತಿಯನ್ನು ನೀಡ್ತಾ ಹೋಗುತ್ತದೆ. ಅಂದರೆ ಮನಕ್ ಈ ಪ್ರಶಸ್ತಿಯನ್ನು ನೀಡ್ತಾ ಹೋಗುತ್ತದೆ. ಇಂಪಾರ್ಟೆಂಟ್ ಆಗುತ್ತೆ ಇದು. ಈ ಯೋಜನೆಯು 2020-21ರಲ್ಲಿ ಭಾರತದಾದ್ಯಂತ 6,53,000 ಆಲೋಚನೆಗಳು ಮತ್ತು ಆವಿಷ್ಕಾರ ಅಂತ ಹೇಳ್ತೀವಿ. ಅಂದರೆ ರೆಪ್ರೆಸೆಂಟೆಡ್ ಐಡಿಯಾಸ್ ಆ್ಯಂಡ್ ಇನೋವೇಷನ್ಸ್ ಅಂತ ಹೇಳ್ತೀವಿ. ಅಂದರೆ 6,53,000 ರೆಪ್ರೆಸೆಂಟೆಡ್ ಐಡಿಯಾಸ್ ಆ್ಯಂಡ್ ಇನೋವೇಷನ್ಗಳನ್ನು ಗುರುತಿಸಿದಂತಹ ವಿದ್ಯಾರ್ಥಿಗಳನ್ನು ಗುರುತಿಸಿ ಸೊ ಅವರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಇಲ್ಲಿ ಭಾರತದಾದ್ಯಂತ 702 ಜಿಲ್ಲೆಗಳಿಂದ ಅಂದರೆ 96% ಇಲ್ಲಿ ಆಲೋಚನೆ ಮತ್ತು ಆವಿಷ್ಕಾರಗಳನ್ನು ಪ್ರತಿನಿಧಿಸಿದಂಥ ವಿದ್ಯಾರ್ಥಿಗಳನ್ನು ಗುರುತಿಸಲಾಗಿದೆ. ಸೊ ಈ ಎಲ್ಲ ವಿದ್ಯಾರ್ಥಿಗಳಲ್ಲಿ ಅಂದರೆ ನೋಡಿ, ಇಲ್ಲಿ ಆಯ್ಕೆಯಾಗಿರತಕ್ಕಂಥ 6,53,000 ವಿದ್ಯಾರ್ಥಿಗಳಲ್ಲಿ ಇಲ್ಲಿ 53,021 ವಿದ್ಯಾರ್ಥಿಗಳಿಗೆ ಸೊ ಇಲ್ಲಿ ಇನ್ಸ್ಪೈರ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಸೊ ಇನ್ಸ್ಪೈರ್ ಪ್ರಶಸ್ತಿಯನ್ನು ನೀಡಿದಂಥ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ನೋಡಿ, ಮೂಲ ಮಾದರಿ ಅಭಿವೃದ್ಧಿಪಡಿಸಲು ಸಹಾಯ ಮಾಡಲು 10,000 ರೂಪಾಯಿ ಆರ್ಥಿಕ ಬೆಂಬಲವನ್ನು ಒದಗಿಸ್ತಾ ಇದೆ. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇನ್ಸ್ಪೈರ್ ಪ್ರಶಸ್ತಿಯಡಿ ಎಷ್ಟು ದುಡ್ಡನ್ನು ಕೊಡಲಾಗುತ್ತದೆ ಅಂತಂದರೆ 10,000 ರೂಪಾಯಿ ಕೊಡಲಾಗುತ್ತದೆ. ಓಕೆ, ಸೊ ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ. ಇದು ಕೂಡ ದಿ ಹಿಂದೂ ಪೇಪರ್ನ ಮಾಹಿತಿಯಾಗಿದೆ. ನೋಡಿ, ವಿಶ್ವ ರೋಗಿಗಳ ಸುರಕ್ಷತಾ ದಿನವನ್ನು ಪ್ರತಿ ವರ್ಷ ಡ್ಯಾಶ್ ದಿನದಂದು ಆಚರಿಸಲಾಗುತ್ತದೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ ನಂಬರ್ 2 ಸೆಪ್ಟೆಂಬರ್ 17ರಂದು ನೋಡಿ ವರ್ಲ್ಡ್ ಪೇಷಂಟ್ ಸೇಫ್ಟಿ ಡೇ ಅಂತ ಹೇಳ್ತೀವಿ. ಓಕೆ, ಇವೆಲ್ಲ ನಿಮಗೆ CRDR ಯಾರು ಓದ್ತಾ ಇದ್ದಾರೋ ಅವರಿಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಈ ಕ್ವಶನ್ನು, ನೆನ್ಪಿಟ್ಕೊಳ್ಳಿ. ಸೊ ಓಕೆ, ನೋಡಿ 72ನೇ ವಿಶ್ವ ಆರೋಗ್ಯ ಅಸೆಂಬ್ಲಿಯು ನೋಡಿ 72ನೇ ವಿಶ್ವ ಆರೋಗ್ಯ ಅಸೆಂಬ್ಲಿಯು 2019ರಲ್ಲಿ ರೋಗಿಗಳ ಸುರಕ್ಷತೆ ಮೇಲೆ ಜಾಗತಿಕ ಕ್ರಮ ಎಂಬ ನಿರ್ಣಯವನ್ನು ಅಂಗೀಕರಿಸಿದ ಪರಿಣಾಮವಾಗಿ ವಿಶ್ವ ರೋಗಿಗಳ ಸುರಕ್ಷತಾ ದಿನ ಬಂದಿದೆ. ಜಾಗತಿಕ ಆರೋಗ್ಯ ವ್ಯವಸ್ಥೆಗಳನ್ನು ಬಲಪಡಿಸುವುದು ಈ ನಿರ್ಣಯದ ಗುರಿಯಾಗಿದೆ. 2022ರ ವಿಶ್ವ ರೋಗಿಗಳ ಸುರಕ್ಷತಾ ದಿನದ 4ನೇ ಆವೃತ್ತಿ. ನೋಡಿ, ಎಷ್ಟನೇ ಆವೃತ್ತಿ? 4ನೇ ಆವೃತ್ತಿಯಾಗಿದೆ. ಹಾಗಾದರೆ ಈ ವರ್ಷದ ಥೀಮ್ ಏನು ಅಂತಂದರೆ ನೋಡಿ, ಔಷಧಿ ಸುರಕ್ಷತೆ. ಘೋಷವಾಕ್ಯವು ಹಾನಿ ಇಲ್ಲದ ಔಷಧಿ ಅಂತ ಹೇಳ್ತೀವಿ. ಅಂದರೆ ನೋಡಿ, ಇಲ್ಲಿ ಮುಖ್ಯವಾಗಿ ಗಮನಿಸಿ, ಈ ವರ್ಷದ ಈ ದಿನದ ಥೀಮ್ ಏನು ಅಂತಂದರೆ ಔಷಧಿ ಸುರಕ್ಷತೆ ಅಂತ ಹೇಳ್ತೀವಿ. ಓಕೆ, ಔಷಧಿ ಸುರಕ್ಷತೆ ಅಂತಕ್ಕಂಥದ್ದು ಥೀಮ್ ಆದರೆ ಈ ವರ್ಷದ ಘೋಷವಾಕ್ಯ ಹಾನಿ ಇಲ್ಲದ ಔಷಧ ಅಂತ ಹೇಳ್ತೀವಿ. ಸೊ ಇದು ಥೀಮ್ ಆದರೆ ಇದು ಘೋಷವಾಕ್ಯವಾಗಿದೆ. ಸೊ ಈ ಎರಡರಲ್ಲಿ ಯಾವುದಾದ್ರೂ ಕೇಳ್ಬೋದು. ಆ ಕಾರಣಕ್ಕಾಗಿ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ. ನೋಡಿ, ಇತ್ತೀಚೆಗೆ ಮುಕ್ತಾಯಗೊಂಡ ಜಿಮೆಕ್ಸ್ 2022 ಮ್ಯಾರಿಟೈಮ್ ಎಕ್ಸಸೈಸ್. ನೋಡಿ, ಮ್ಯಾರಿಟೈಮ್ ಅಂತಂದರೆ ಕಡಲ ವ್ಯಾಯಾಮ. ಮ್ಯಾರಿಟೈಮ್ ಅಂದರೆ ಕಡಲ ವ್ಯಾಯಾಮ ಅಂತ ಹೇಳ್ತೀವಿ. ಓಕೆ, ಜಿಮೆಕ್ಸ್ 2022 ಮ್ಯಾರಿಟೈಮ್ ಎಕ್ಸಸೈಸ್ ಅಥವಾ ಜಿಮೆಕ್ಸ್ 2022ರ ಕಡಲ ವ್ಯಾಯಾಮ ಕೆಳಗಿನ ಯಾವ ದೇಶಗಳ ನಡುವೆ ಪ್ರತಿ ವರ್ಷ ನಡೆಯುತ್ತದೆ? ನೋಡಿ, ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್. ಇದಕ್ಕೆ ಸರಿಯಾದಂಥ ಉತ್ತರ ಭಾರತ ಮತ್ತು ಜಪಾನ್ ಅಂತ ಹೇಳ್ತೀವಿ. ಭಾರತ ಮತ್ತು ಜಪಾನ್ ನಡುವೆ ಪ್ರತಿ ವರ್ಷ ಜಿಮ್ಯಾಕ್ಸ್ 2022 ಎಂಬತಕ್ಕಂಥ ಕಡಲ ವ್ಯಾಯಾಮ ನಡೀತಾ ಹೋಗುತ್ತದೆ. ಸೊ ಈಗ ಅದು ಮುಕ್ತಾಯಗೊಂಡಿದೆ ಸ್ನೇಹಿತರೆ. ಈ ಒಂದು ಮಾಹಿತಿಯನ್ನು PIB ಪೇಪರಲ್ಲಿ ಈ ಒಂದು ಮಾಹಿತಿಯನ್ನು ನೀಡಿದ್ರು. ಸೊ ಏನಿದೆ ಪೇಪರಲ್ಲಿ ನೋಡಿ, ಆಜಾದಿ ಕಾ ಅಮೃತ್ ಮಹೋತ್ಸವದ ಅಂಗವಾಗಿ ಬಿಡುಗಡೆಯಾಗಿತ್ತು. ಜಪಾನ್ ನೋಡಿ ಸೆಪ್ಟೆಂಬರ್ 18ರಂದು ಬಿಡುಗಡೆಯಾಗಿರ್ತಕ್ಕಂಥದ್ದು. ಜಪಾನ್ ಇಂಡಿಯಾ ಮ್ಯಾರಿಟೈಮ್ ಎಕ್ಸಸೈಸ್ 2022 ಕನ್ಕ್ಲೂಡ್ಸ್ ಎಂಬತಕ್ಕಂಥ ಮಾಹಿತಿ. ಇಲ್ಲಿ ನೋಡಿ, ನಿಮಗೇನಾದರೂ ವಿಡಿಯೋ ಕ್ಲಿಯರಾಗಿ ಕಾಣಿಸ್ತಾ ಇರಲಿಲ್ಲ ಅಂದರೆ ನಿಮ್ಮ ವಿಡಿಯೋ ರೆಸೊಲ್ಯೂಷನನ್ನು 480p ಇಟ್ಕೊಳ್ಳಿ, ಇಲ್ಲ 360p ಇಟ್ಕೊಳ್ಳಿ. ಎರಡರಲ್ಲಿ ಯಾವುದಾದ್ರೂ ಒಂದು ಇಟ್ಕೊಂಡ್ರೂ ಕೂಡ ವೆರಿ ಕ್ಲಿಯರಾಗಿ ಕಾಣಿಸ್ತಾ ಹೋಗುತ್ತೆ. ಸೊ ನೀವು ಈಸಿಯಾಗಿ ಕೂಡ ನಿಮ್ಮ ಎಲ್ಲ ನೋಟ್ಸ್ ಮಾಡ್ಕೋಬೋದು.
ಓಕೆ, ಸೊ ಇಂಪಾರ್ಟೆಂಟ್ ಆಗುತ್ತೆ ನೋಡಿ, ಅದನ್ನ ಆ ಥರ ಮಾಡ್ಕೊಳ್ಳಿ. ಸೊ ಇಲ್ಲಿ ಮಾಹಿತಿಯನ್ನು ನೀವು ನೋಡ್ಬೋದು, ಎಷ್ಟು ಏನೇನು ಇದು ಈ ಪೇಪರಲ್ಲಿ ಕೊಟ್ಟಿದ್ರು ಅಂತ ನೋಡೋಣ ಬನ್ನಿ. ನೋಡಿ, ಜಪಾನ್ ಇಂಡಿಯಾ ಮ್ಯಾರಿಟೈಮ್ ಎಕ್ಸಸೈಸ್ 2022 ಎಷ್ಟನೇ ಆವೃತ್ತಿ? ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ನೋಡಿ, 6ನೇ ಆವೃತ್ತಿ ಅಂತ ಹೇಳ್ತೀವಿ. 6ನೇ ಆವೃತ್ತಿಯ ಭಾರತೀಯ ನೌಕಾಪಡೆಯು ಆಯೋಜಿಸಿದ, ಯಾವ ನೌಕಾಪಡೆ ಆಯೋಜಿಸಿತ್ತು? ಇದು ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಯಾವ ನೌಕಾಪಡೆ ಆಯೋಜನೆ ಮಾಡಿದೆ ಅಂತ ಕೇಳಿದರೆ ಜಪಾನ್ ನೌಕಾಪಡೆ ಅಲ್ಲ, ಭಾರತೀಯ ನೌಕಾಪಡೆ. ಓಕೆ, ಭಾರತೀಯ ನೌಕಾಪಡೆ ಆಯೋಜನೆ ಮಾಡಿದೆ. ಸೊ ಈ ಒಂದು ಜಿಮ್ಯಾಕ್ಸ್ 2022 ಯಾವ ಕೊಲ್ಲಿಯಲ್ಲಿ ನಡೆದಿದೆ ಅಂದರೆ ನೋಡಿ, ಬಂಗಾಳ ಕೊಲ್ಲಿಯಲ್ಲಿ ನಡೆದಿದೆ ಎಂದು ಇಲ್ಲಿ ಕಡೆಯವರು 17 ಸೆಪ್ಟೆಂಬರ್ 2022ರಂದು ಸಾಂಪ್ರದಾಯಿಕ ಉಗಿಯೊಂದಿಗೆ ಪರಸ್ಪರ ವಿದಾಯ ಹೇಳುವುದರೊಂದಿಗೆ ಮುಕ್ತಾಯಗೊಂಡಿತು. ನೋಡಿ, ಸೆಪ್ಟೆಂಬರ್ 22ರಂದು ಇದು ಮುಕ್ತಾಯಗೊಳ್ಳಲಿದೆ. ಎರಡೂ ನೌಕಾಪಡೆಗಳು ಜಂಟಿಯಾಗಿ ಕೈಗೊಂಡ ಕೆಲವು ಸಂಕೀರ್ಣ ವ್ಯಾಯಾಮಗಳಿಗೆ ಜಿಮ್ಯಾಕ್ಸ್ 22 ಸಾಕ್ಷಿಯಾಗಿದೆ. ಇನ್ನು 2022ರಲ್ಲಿ ಪ್ರಾರಂಭವಾಗಿನಿಂದ, ಸಾರಿ ಫ್ರೆಂಡ್ಸ್, ಯಾವಾಗಿನಿಂದ ಪ್ರಾರಂಭವಾಗಿದೆ? ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ನೋಡಿ, ಈ ಜಿಮ್ಯಾಕ್ಸ್ 2020 ಜಿಮ್ಯಾಕ್ಸ್ ಎಂಬತಕ್ಕಂಥ ಕಡಲ ವ್ಯಾಯಾಮ ಭಾರತ ಮತ್ತು ಜಪಾನ್ ನಡುವೆ ಯಾವ ವರ್ಷದಿಂದ ಆರಂಭವಾಯಿತು ಅಂತ ಕೇಳಿದರೆ 2012ರಿಂದ ಆರಂಭವಾಗಿದೆ. ಸೊ ಎಷ್ಟನೇ ವಾರ್ಷಿಕೋತ್ಸವ? 10ನೇ ವಾರ್ಷಿಕೋತ್ಸವ ಆಗಿದೆ. ಯಾಕಂದರೆ 2012ರಿಂದ ಒಂದು ಆರಂಭವಾಗಿದೆ. ಈಗ 2022. ಸೊ 2012ರಲ್ಲಿ 10 ವರ್ಷ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡ್ತಾ ಇದೆ. ಆ ಕಾರಣಕ್ಕಾಗಿ ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. 6ನೇ ಆವೃತ್ತಿಯದ್ದಾಗಿದೆ. 2012ರಲ್ಲಿ ಪ್ರಾರಂಭವಾಗಿದೆ. 10ನೇ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡಿದೆ. ಇವೆಲ್ಲ ಮಾಹಿತಿ ಇದಕ್ಕೋಸ್ಕರ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಹಾಗಾದರೆ ಮುಖ್ಯವಾಗಿ ನಾವು ಭಾರತ ಮತ್ತು ಇತರೆ ಕಡಲ ವ್ಯಾಯಾಮ ಮ್ಯಾರಿಟೈಮ್ ಎಕ್ಸಸೈಸ್ ಆಗಿರೋದ್ರಿಂದ ಭಾರತ ಇತರೆ ದೇಶಗಳೊಂದಿಗೆ ಮ್ಯಾರಿಟೈಮ್ ಎಕ್ಸಸೈಸನ್ನು ನಡೆಸುತ್ತೆ. ಅದನ್ನು ಕೇಳ್ಬೋದು ನಿಮಗೆ, ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ಗೆ. ನೋಡಿ, ಭಾರತ ಥೈಲ್ಯಾಂಡ್ ದೇಶದೊಂದಿಗೆ, ಭಾರತ ಮತ್ತು ಥೈಲ್ಯಾಂಡ್ ಇಂಡೋ ಥಾಯ್ ಕಾರ್ಪ್ಯಾಟ್ ಅಂತ ಹೇಳ್ತೀನಿ ನೋಡಿ. ಇದನ್ನ ಸುಮಾರು ಸರಿ ಹೇಳಿದ್ದೀನಿ ಅನ್ಕೊತೀನಿ, ನಾನು ನಿಮ್ಮ ಹತ್ರ ಹೇಳಿದ್ದೀನಿ. ಕಾರ್ಪ್ಯಾಟ್ ಮ್ಯಾರಿಟೈಮ್ ಎಕ್ಸಸೈಸ್ ಅಂತ ಹೇಳ್ತೀವಿ. ಇದು ಭಾರತ ಮತ್ತು ಥಾಯ್ಲ್ಯಾಂಡ್ ದೇಶದೊಂದಿಗೆ ನಡೆದಿದೆ. ಅಷ್ಟೇ ಅಲ್ಲದೆ ಥಾಯ್ಲ್ಯಾಂಡ್ ದೇಶ ಭಾರತ ಮತ್ತು ಥೈಲ್ಯಾಂಡ್ನೊಂದಿಗೆ ಇಂಡೋನೇಷ್ಯಾದೊಂದಿಗೆ ಕೂಡ ನಡೆಸುತ್ತದೆ. ಸೊ ಇಲ್ಲಿ ಸಪ್ರೇಟಾಗಿ ಭಾರತ ಮತ್ತು ಥೈಲ್ಯಾಂಡ್ ಕಾರ್ಪ್ಯಾಟ್ ಎಂಬತಕ್ಕಂಥ ಮ್ಯಾರಿಟೈಮ್ ಎಕ್ಸಸೈಸನ್ನು ನಡೆಸುತ್ತದೆ. ಅದರ ಜೊತೆಗೆ ಇನ್ನೊಂದು ನಡೆಯುತ್ತದೆ, ಥಾಯ್ಲ್ಯಾಂಡ್, ಇಂಡೋನೇಷ್ಯಾ, ಭಾರತ, ಇವು 3 ಸೇರಿ ಕಾರ್ಪ್ಯಾಟ್ ಒಂದು ಕಡಲ ವ್ಯಾಯಾಮ ಕೂಡ ನಡೆಸ್ತದೆ. ಸೊ 3 ದೇಶಗಳ ನಡುವೆ ಸಂಬಂಧಿಸಿದೆ ಕಾರ್ಪ್ಯಾಟ್ ವ್ಯಾಯಾಮ, ಇಂಪಾರ್ಟೆಂಟ್ ಆಗುತ್ತೆ. ಇನ್ನೊಂದು ಭಾರತ ಮತ್ತು ಯುನೈಟೆಡ್ ಕಿಂಗ್ಡಮ್, ಭಾರತ ಮತ್ತು UK ಕೊಂಕಣ ಶಕ್ತಿ ಎಂಬತಕ್ಕಂಥ ಮ್ಯಾರಿಟೈಮ್ ಎಕ್ಸಸೈಸನ್ನು ನಡೆಸುತ್ತದೆ. ನೋಡಿ, ಕೊಂಕಣ ತೀರ ಕೇಳಿರ್ಬೋದು ನೀವು. ಓಕೆ, ಸೊ ಈ ಮ್ಯಾರಿಟೈಮ್ ಎಕ್ಸಸೈಸನ್ನು ನಡೆಸ್ತಾ ಹೋಗುತ್ತೆ. ಇನ್ನು ಭಾರತ ಮತ್ತು ಇಂಡೋನೇಷ್ಯಾ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಮೊನ್ನೆ ತಾನೇ ನಡೆದಿದೆ ಸಮುದ್ರ ಶಕ್ತಿ ಅಂತ ಹೇಳ್ತೀವಿ. ಓಕೆ, ಸಮುದ್ರ ಶಕ್ತಿ ಅಥವಾ ಸಿ ಆಫ್ ಎನರ್ಜಿ ಅಂತ ಹೇಳ್ತೀವಿ. ಅದನ್ನು ಸಮುದ್ರ ಶಕ್ತಿ, ಅದನ್ನು ಸಿ ಆಫ್ ಎನರ್ಜಿ ಅಂತ ಕೇಳಲ್ಲ ಸ್ನೇಹಿತರೆ, ಡೈರೆಕ್ಟಾಗಿ ಸಮುದ್ರ ಶಕ್ತಿ ಎಂಬತಕ್ಕಂಥದ್ದೇ ಹಂಗೆ ಬರೀತಾರೆ. ಓಕೆ, ಇಂಗ್ಲೀಷಲ್ಲೇ ಇರುತ್ತೆ ಅದು, ಸಮುದ್ರ ಶಕ್ತಿ ಎಂಬತಕ್ಕಂಥದ್ದು ಇಂಗ್ಲೀಷಲ್ಲೇ ಇರುತ್ತೆ. ಆ ಕಾರಣಕ್ಕಾಗಿ ಇದನ್ನು ಸಮುದ್ರ ಶಕ್ತಿ ಎಂಬತಕ್ಕಂಥದ್ದು ಭಾರತ ಮತ್ತು ಇಂಡೋನೇಷ್ಯಾ ದೇಶದ ನಡುವೆ ನಡೀತದೆ. ಇನ್ನು ಭಾರತ ಮತ್ತು ಸಿಂಗಾಪುರದ ನಡುವೆ ನಡೀತಕ್ಕಂಥ ಕಡಲ ವ್ಯಾಯಾಮ ಯಾವುದು ಅಂತಂದರೆ ನೋಡಿ, ಸಿಂಬ್ಯಾಕ್ಸ್. ಓಕೆ, ಸೊ ಇದು ಕೂಡ ಸಿಂಬ್ಯಾಕ್ಸ್ ಆಲ್ರೆಡಿ ಹೇಳಿದ್ದೀನಿ ನಿಮಗೆ. ಇನ್ನು ಭಾರತ ಮತ್ತು ಕತಾರ್ ನಡುವೆ ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಯಾವುದು? ಜೈರ್ ಆಲ್ ಬಹಾರ್ ಅಂತ ಹೇಳ್ತೀವಿ. ಜೈರ್ ಆಲ್ ಬಹಾರ್ ಎಂಬತಕ್ಕಂಥ ಒಂದು ಕಡಲ ವ್ಯಾಯಾಮ ನಡೀತಾ ಹೋಗುತ್ತೆ. ಸೊ ಎಲ್ಲ ಮಾಹಿತಿ ನಿಮಗೆ ಎಕ್ಸಾಮ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. ನೋಡಿ, ಈ ಒಂದು ಮಾಹಿತಿ ಕೂಡ PIB ಪೇಪರ್ನ ಪ್ರಮುಖ ಮಾಹಿತಿಯಾಗಿದೆ. ನೋಡಿ, PIB ಅಂತಂದರೆ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರ್ತಕ್ಕಂಥ ಪ್ರಮುಖ ವರದಿಗಳು ಸ್ನೇಹಿತರೆ ಇದು. ಓಕೆ, PIB ಅಂತ ಕರಿತೀವಿ ಇದನ್ನು. ಓಕೆ, ಕೇಂದ್ರ ಸರ್ಕಾರ ಅಂದರೆ ಸೆಂಟ್ರಲ್ ಗವರ್ನಮೆಂಟ್ ಏನಿದೆ, ಸೊ ಖುದ್ದಾಗಿ ಪ್ರತಿದಿನ ಬಿಡ್ತಕ್ಕಂಥ ಪ್ರಮುಖ ಮಾಹಿತಿಯಾಗಿದೆ. ಈ ಒಂದು ಮಾಹಿತಿಯನ್ನೇ ಆಲ್ಮೋಸ್ಟ್ PSI ಆಗಿರ್ಬೋದು ಎಲ್ಲ ಎಕ್ಸಾಮ್ಗಳಲ್ಲೂ ಕೇಳ್ತಾ ಹೋಗ್ತಾರೆ. ಓಕೆ, ಸೊ ಹಾಗಾದರೆ ಏನಿದೆ ನೋಡಿ, ಇದು ಕೂಡ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಬಿಡುಗಡೆ ಮಾಡಿರ್ತಕ್ಕಂಥ ಪ್ರಮುಖ ವರದಿ. ಹಣಕಾಸು ವರ್ಷ ಫೈನಾನ್ಷಿಯಲ್ ಇಯರ್ 2022-23 ಒಟ್ಟು ನೇರ ತೆರಿಗೆ ಸಂಗ್ರಹಣೆ ಅಂತ ಹೇಳ್ತೀವಿ ನೋಡಿ, ಗ್ರಾಸ್ ಡೈರೆಕ್ಟ್ ಟ್ಯಾಕ್ಸ್ ಕಲೆಕ್ಷನ್ಸ್. ಸೊ ಇದು 2022-23
ಡ್ಯಾಶ್ರಷ್ಟು ಬೆಳವಣಿಗೆಯನ್ನು ದಾಖಲಿಸಿದೆ ಎಂದು ಹೇಳಿದೆ. ನೋಡಿ ಎಷ್ಟು ಬೆಳವಣಿಗೆಯನ್ನು ದಾಖಲಿಸಿದೆ, ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 3 30%. ಓಕೆ, ಸೊ ನೇರ ತೆರಿಗೆ ಸಂಗ್ರಹಣೆಗಳಂದರೆ ಗ್ರಾಸ್ ಡೈರೆಕ್ಟ್ ಟ್ಯಾಕ್ಸ್ ಕಲೆಕ್ಷನ್ 30%ರಷ್ಟು ಬೆಳವಣಿಗೆಯನ್ನು ದಾಖಲಿಸಿದೆ ಅಂತಕ್ಕಂಥ ಮಾಹಿತಿಯನ್ನು ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಬಿಡುಗಡೆ ಮಾಡಿದೆ. ನೋಡಿ ಈ ಒಂದು ಮಾಹಿತಿ ಕೂಡ ಆ ಪೇಪರಲ್ಲಿ ಕೊಟ್ಟಿದ್ರು. ಏನು ಮಾಹಿತಿ ಇದೆ ಗಮನಿಸಿ. ಗ್ರಾಸ್ ಡೈರೆಕ್ಟ್ ಟ್ಯಾಕ್ಸ್ ಕಲೆಕ್ಷನ್ ಫಾರ್ ದ ಫೈನಾನ್ಷಿಯಲ್ ಇಯರ್ 2022-23 ರಿಜಿಸ್ಟರ್ಡ್ ಗ್ರೌತ್ 30% ಗ್ರೌತ್ ಆಗಿದೆ ಅಂತ. ಓಕೆ, ಇನ್ನು ನೆಟ್ ಡೈರೆಕ್ಟ್ ಟ್ಯಾಕ್ಸ್ ಕಲೆಕ್ಷನ್ ಫಾರ್ ದ ಫೈನಾನ್ಷಿಯಲ್ ಇಯರ್ 2022-23 ಯಾವ ಗ್ರೌತ್ 23. ನೋಡಿ ಇದು ಕೂಡ ನಿವ್ವಳ ಒಂದು ಡೈರೆಕ್ಟ್ ಟ್ಯಾಕ್ಸ್. ಓಕೆ, ನೆಟ್ ಡೈರೆಕ್ಟ್ ಟ್ಯಾಕ್ಸ್ ಅಂದರೆ ಇದು ಕೂಡ 23%ರಷ್ಟು ಬೆಳವಣಿಗೆ ದಾಖಲಿಸಿದೆ ಅಂತಕ್ಕಂಥ ಮಾಹಿತಿಯನ್ನು ನೀಡಲಾಗಿದೆ. ಸೊ ಈ ಎಲ್ಲ ಮಾಹಿತಿ ನಿಮಗೆ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಈ ಒಂದು ಪೇಪರಲ್ಲಿ ಏನು ಕೊಟ್ಟಿದ್ದಾರೆ ಅಂತ ನೋಡಿ. ಫೈನಾನ್ಷಿಯಲ್ 2022-23ರಲ್ಲಿ ನೇರ ತೆರಿಗೆ ಸಂಗ್ರಹಣಗಳ ಅಂಕಿಅಂಶ ನೋಡೋದಾದರೆ ಅಂದರೆ 17/9/2022ರಂತೆ ನಿವ್ವಳ ಸಂಗ್ರಹಗಳು ನೋಡಿ ಒಟ್ಟು 7,669 ಕೋಟಿ ರೂಪಾಯಿಗೆ ಹೋಲಿಸಿದರೆ ಈ ಹಿಂದಿನ ಹಣಕಾಸು ವರ್ಷದ ಅಂದರೆ 2021-22ರ ಒಂದು ಅನುಗುಣವಾದ ಅವಧಿಗೆ 5,68,148 ಕೋಟಿ ಅಂದರೆ 23%ರಷ್ಟು ದಾಖಲಾತಿಯಾಗಿತ್ತು. ಆದರೆ ಈ ವರ್ಷ 7 ಲಕ್ಷ ಚಿಲ್ಲರೆ ದಾಖಲು ಮಾಡಿ ಹೆಚ್ಚಿನ ಮೊತ್ತಕ್ಕೆ ಈಗ ಸಂಗ್ರಹ ಆಗಿದೆ. ಆ ಕಾರಣಕ್ಕಾಗಿ ಇದು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಮಾಹಿತಿ. ಸೊ ಇಷ್ಟು ಮಾಹಿತಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ಅಷ್ಟು ಇನ್ನು ಮೇಲೆ ಎಲ್ಲ ವಿವರಣೆ ನೀಡಿದ್ದೀನಿ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ. ಈ ಒಂದು ಮಾಹಿತಿ ಕೂಡ PIB ಪೇಪರ್ನ ಮಾಹಿತಿಯಾಗಿದೆ ಫ್ರೆಂಡ್ಸ್. ಓಕೆ, ಸೊ ಇದನ್ನು ಮಿನಿಸ್ಟ್ರಿ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಏನಿದೆ ಕ್ಲೀನ್ ಎನರ್ಜಿ ಮಿನಿಸ್ಟ್ರಿಯಲ್ ಅಂತ ಹೇಳ್ತೀವಿ ನೋಡಿ, SEM 13 ಅಂತ ಹೇಳ್ತೀವಿ ಇದನ್ನು. ಮತ್ತು ಮಿಷನ್ ಇನ್ನೋವೇಷನ್ MI7 ಆಸ್ಕರ್ ಜಂಟಿ ಸಮಾವೇಶವು ನೋಡಿ ಈ ಒಂದು ಕ್ಲೀನ್ ಎನರ್ಜಿ ಅಂದರೆ SEM 30 ಹಾಗೂ MI7 ಆಸ್ಕರ್ ಜಂಟಿ ಸಮಾವೇಶವು ಇದೇ ತಿಂಗಳು ಸೆಪ್ಟೆಂಬರ್ 21ರಿಂದ 23ರವರೆಗೆ ಕೆಳಗಿನ ಯಾವ ದೇಶದಲ್ಲಿ ನಡೆಯಲಿದೆ ನೋಡಿ. ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ ನಂಬರ್ 1 ಅಮೇರಿಕಾದಲ್ಲಿ ನಡೀತಾ ಇದೆ. ಸೊ ಅಮೇರಿಕಾದಲ್ಲಿ ನಡೆಯುವ ಈ ಒಂದು ಸಮಾವೇಶಕ್ಕೆ ಭಾರತದ ನಿಯೋಗ ಭಾಗವಹಿಸ್ತಾ ಇದೆ. ಹಾಗಾದರೆ ಯಾವ ಒಂದು ನಿಯೋಗ ಭಾಗವಹಿಸ್ತಾ ಇದೆ ಅಂತ ನೋಡೋಣ ಬನ್ನಿ. ನೋಡಿ ಈ ಒಂದು ಮಾಹಿತಿಯನ್ನು ಮಿನಿಸ್ಟ್ರಿ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬಿಡುಗಡೆ ಮಾಡಿದೆ. ಏನಿದೆ ಮಾಹಿತಿ ನೋಡಿ. ಯೂನಿಯನ್ ಮಿನಿಸ್ಟರ್ ಡಾಕ್ಟರ್ ಜಿತೇಂದ್ರ ಸಿಂಗ್ ಈಸ್ ಲೀಡಿಂಗ್ ದ ಜಾಯಿಂಟ್ ಇಂಡಿಯನ್ ಮಿನಿಸ್ಟ್ರಿಯಲ್ ಒಂದು ಡೆಲಿಗೇಷನ್ ಆಫ್ ಪವರ್, ನ್ಯೂ ಆ್ಯಂಡ್ ರಿನ್ಯೂವೇಬಲ್ ಎನರ್ಜಿ ಆ್ಯಂಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಟು ಅಮೇರಿಕಾ ಟು ಟೇಕ್ ಎ ಪಾರ್ಟ್ ಆಫ್ ಗ್ಲೋಬಲ್ ಕ್ಲೀನ್ ಎನರ್ಜಿ ಆ್ಯಕ್ಷನ್ ಫೋರಮ್ ಅಂತ ಹೇಳ್ತೀವಿ ಇದನ್ನು. ಸೊ ಇಲ್ಲಿ ಭಾಗವಹಿಸ್ತಾ ಇದೆ. ಯಾವ್ಯಾವುದು ಭಾಗವಹಿಸ್ತಾ ಇದೆ ನೋಡಿ, SEM 13 ಹಾಗೂ MI7. ಸೊ ಇದು ನಡೀತಾ ಇದೆ. ಎಲ್ಲಿ ನಡೀತಾ ಇದೆ? ಪಿಟ್ಸ್ಬರ್ಗ್ ಅಂತ ಅಮೇರಿಕಾದ ಒಂದು ಅಮೇರಿಕಾ ದೇಶದ ಪೆನ್ಸಿಲ್ವೇನಿಯಾದ ಪಿಟ್ಸ್ಬರ್ಗ್ನಲ್ಲಿ ಈ ಒಂದು ಸಮ್ಮೇಳನ ಆಯೋಗಗೊಳ್ತಾ ಇದೆ. ಸೊ ಇಲ್ಲಿಂದ ಭಾರತದ ನಿಯೋಗ ಭಾಗವಹಿಸ್ತಾ ಇದೆ. ಹಾಗಾದರೆ ಯಾವ ನಿಯೋಗ ಭಾಗವಹಿಸ್ತಾ ಇದೆ ನೋಡಿ. ಕೇಂದ್ರ ಸಚಿವ ಡಾಕ್ಟರ್ ಜಿತೇಂದ್ರ ಸಿಂಗ್ ಅವರು ಗ್ಲೋಬಲ್ ಕ್ಲೀನ್ ಎನರ್ಜಿ ಆ್ಯಕ್ಷನ್ ಫೋರಮ್ನಲ್ಲಿ ಭಾಗವಹಿಸಲು ನೋಡಿ ಇದನ್ನು ನಾವು ಗ್ಲೋಬಲ್ ಎನರ್ಜಿ ಆ್ಯಕ್ಷನ್ ಫೋರಮ್ ಅಂತ ಕರಿತೀವಿ. ಇಂಪಾರ್ಟೆಂಟ್ ಆಗುತ್ತೆ ಇದು. ಓಕೆ, ಗ್ಲೋಬಲ್ ಕ್ಲೀನ್ ಎನರ್ಜಿ ಆ್ಯಕ್ಷನ್ ಫೋರಮ್ನಲ್ಲಿ ಭಾಗವಹಿಸಲು ಅಮೇರಿಕಕ್ಕೆ ಭಾರತದ ನೇತೃತ್ವದ ವಿದ್ಯುತ್, ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನದ ಜಂಟಿ ಭಾರತೀಯ ಒಂದು ಸಚಿವರ ನಿಯೋಗ ಭಾಗವಹಿಸ್ತಾ ಇದೆ ಸ್ನೇಹಿತರೆ. ನೋಡಿ ಇಂಪಾರ್ಟೆಂಟ್ ಆಗುತ್ತೆ ಭಾಗವಹಿಸ್ತಕ್ಕಂಥದ್ದು. ಸೊ ಈ ಒಂದು ಸಚಿವರು 5 ದಿನಗಳ ಭೇಟಿಗಾಗಿ ನಾಳೆ ಸಂಜೆ ತೆರಳುತ್ತಿದ್ದಾರೆ. ಸೊ ಕ್ಲೀನ್ ಎನರ್ಜಿ ಮಿನಿಸ್ಟ್ರಿಯಲ್ ಅಂದರೆ SEM 13 ಮತ್ತು ಮಿಷನ್ ಇನ್ನೋವೇಷನ್ ಅಂದರೆ MI7 ಜಂಟಿ ಸಭೆ ಸೆಪ್ಟೆಂಬರ್ 21ರಿಂದ 23ರವರೆಗೂ ಅಮೆರಿಕದ ಪಿಟ್ಸ್ಬರ್ಗ್ನಲ್ಲಿ ನಡೆಯಲಿದೆ. ಸೊ ಭಾಗವಹಿಸ್ತಾ ಇದ್ದಾರೆ ನೋಡಿ. ಈ ಒಂದು MI7 ಮತ್ತು SEM 13 ಸೊ ಇಲ್ಲಿ ಪೆನ್ಸಿಲ್ವೇನಿಯಾದಲ್ಲಿ ನಡೀತಾ ಇದೆ ಅಂತ ಕೊಟ್ಟರೆ ಆನ್ಸರ್ ಆಗುತ್ತೆ. ಇಲ್ಲ ಅವರು ಯುನೈಟೆಡ್ ಸ್ಟೇಟ್ಸ್ ಅಂತ ಕೊಡ್ಬೋದು, ಇಲ್ಲ ಪರ್ಟಿಕ್ಯುಲರ್ ಆಗಿ ಪಿಟ್ಸ್ಬರ್ಗ್, ಜಿನೇವಾ, ರೋಮ್, ಸೊ ಈ ತರಹದ ಕೊಡ್ಬೋದು. ಆ ಒಂದು ಉದ್ದೇಶದಿಂದಾಗಿ ಪಿಟ್ಸ್ಬರ್ಗ್ ಅಮೇರಿಕದ ಪೆನ್ಸಿಲ್ವೇನಿಯಾ ರಾಜ್ಯದ ಪಿಟ್ಸ್ಬರ್ಗ್ನಲ್ಲಿ ನಡೀತಾ ಇದೆ. ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. 3 ಹೆಸರುಗಳು ಕೂಡ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಯಾಕಂದರೆ ಪಿಟ್ಸ್ಬರ್ಗ್ ಎಲ್ಲಿ ಕಂಡು ಬರುತ್ತದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿತ್ತು ಅಂತಂದರೆ
ಅಮೆರಿಕ ಬಿಟ್ಟಾಕಿ ಪಿಟ್ಸ್ಬರ್ಗ್ ಒಟ್ಟು ಕೂಡ ಸೊ ಅಮೆರಿಕದಲ್ಲಿ ನಡೆದಿದೆ. ಆ ಒಂದು ಕಾರಣದಿಂದಾಗಿ ಪಿಟ್ಸ್ಬರ್ಗ್ ಅಂತ ಆನ್ಸರ್ ಆಗ್ತೀರಾ. ಆದರೆ ಈ 3 ದೇಶದಲ್ಲಿ ಯಾವುದೇ ಒಂದು ನಿಮಗೆ ಗೊತ್ತಿಲ್ಲ ಅಂದರೂ ಕೂಡ ಆನ್ಸರ್ ನಿಮಗೆ ಮಾಡೋಕ್ಕಾಗಲ್ಲ, ಓದಿದ್ರೂ ಕೂಡ ಆನ್ಸರ್ ಮಾಡೋಕ್ಕಾಗಲ್ಲ. ಆ ಕಾರಣಕ್ಕಾಗಿ 3 ಇಲ್ಲಿ ನೀವು ನೆನ್ಪಿಟ್ಕೊಳ್ಳಿ. ಓಕೆ, ನೋಡಿ, ಈ ಒಂದು ಕ್ಲೀನ್ ಎನರ್ಜಿ ಆವಿಷ್ಕಾರ ಮತ್ತು ಯೋಜನೆಯನ್ನು ವೇಗಗೊಳಿಸಲು 30ಕ್ಕೂ ಹೆಚ್ಚು ದೇಶಗಳ ಸಿಇಒಗಳು, ನಾವೀನ್ಯಕಾರರು, ಯುವ ವೃತ್ತಿಪರರು ಇಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸೊ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟಾಗಿ ಭಾರತವು ಇಲ್ಲಿ ಏನು ಘೋಷಣೆ ಮಾಡಲಿದೆ ನೋಡಿ. ಭಾರತವು 2030ರ ವೇಳೆಗೆ 500 ಗಿಗಾವ್ಯಾಟ್ ಪಳೆಯುಳಿಕೆ ರಹಿತ ಶಕ್ತಿ ಸಾಮರ್ಥ್ಯವನ್ನು ತಲುಪಲು ಒಪ್ಪಿಕೊಂಡಿದೆ. ಮೋಸ್ಟ್ ಇಂಪಾರ್ಟೆಂಟ್ ನೋಡಿ ಇದು. ನೋಡಿ, 2030ರ ವೇಳೆಗೆ ಪರ್ಯಾಯ ವಿದ್ಯುತ್ ಅಂತ ಹೇಳ್ತೀವಿ, ಅಂದರೆ ಪಳೆಯುಳಿಕೆ ರಹಿತ ಇಂಧನ ಅಥವಾ ಪಳೆಯುಳಿಕೆ ರಹಿತ ಶಕ್ತಿ ಸಾಮರ್ಥ್ಯವನ್ನು 500 ಗಿಗಾವ್ಯಾಟ್ ಉತ್ಪಾದನೆ ಮಾಡ್ತೀವಿ ನಾವು ಎಂಬತಕ್ಕಂಥ ಗುರಿಯನ್ನು ಹಾಕಿಕೊಂಡಿದೆ 2030ಕ್ಕೆ. ಅದರ ಜೊತೆಗೆ ನೋಡಿ, ನವೀಕರಿಸಬಹುದಾದ ಶಕ್ತಿಗೆ 50% ಶಕ್ತಿಯ ಅವಶ್ಯಕತೆಗಳನ್ನು ಬದಲಾಯಿಸುತ್ತಿದೆ. ಒಟ್ಟಾರೆ ನಿರೀಕ್ಷಿತ ಇಂಗಾಲದ ಹೊರಸೂಸುವಿಕೆಯನ್ನು 1 ಕೋಟಿ ಟನ್ಗಳಷ್ಟು ಕಡಿಮೆ ಮಾಡುತ್ತದೆ ನೋಡಿ. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. 1 ಕೋಟಿ ಟನ್ಗಳಷ್ಟು ಸೊ ಕಡಿಮೆ ಮಾಡುತ್ತದೆ ಅಂತಕ್ಕಂಥ ಮಾಹಿತಿ ನಿರೀಕ್ಷಿಸಿದೆ. ಇನ್ನು 2005ಕ್ಕಿಂತ 45% ಆರ್ಥಿಕತೆ ಇಂಗಾಲದ ತೀವ್ರತೆಯನ್ನು ಕಡಿಮೆ ಮಾಡುತ್ತದೆ. ಇನ್ನು ಅದರ ಜೊತೆಗೆ ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಅಂತ ಏನಂದರೆ ನೋಡಿ, 2070ರ ವೇಳೆಗೆ ಭಾರತವು ನಿವ್ವಳ ಶೂನ್ಯ ಹೊರಸೂಸುವಿಕೆಯನ್ನು ಸಾಧಿಸಲು ಗುರಿ ಹಾಕಿಕೊಂಡಿರುವುದರ ಬಗ್ಗೆನೂ ಅಲ್ಲಿ ಪ್ರಸ್ತುತಪಡಿಸ್ತಾ ಇದೆ. ಈ ಎಲ್ಲ ಕಾರಣ ನಿಮಗೆ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ. ನೋಡಿ, ಇನ್ನು ನೆಕ್ಸ್ಟ್ ಈ ಕೂಡ ದಿ ಹಿಂದೂ ಪೇಪರ್ನ ಮಾಹಿತಿ ಆಗಿದೆ ಫ್ರೆಂಡ್ಸ್. ಏನು ಈ ಮಾಹಿತಿ ಅಂತ ನೋಡೋ ಬನ್ನಿ. ನೋಡಿ, 2022ರ ಹೊತ್ತಿಗೆ ಜಿ ಡಿ ಪಿಯ ಅನುಪಾತದಲ್ಲಿ ಭಾರತದ ಲಾಜಿಸ್ಟಿಕ್ಸ್ ವೆಚ್ಚ ಎಷ್ಟು? ನೋಡಿ, ಲಾಜಿಸ್ಟಿಕ್ಸ್ ಕಾಸ್ಟ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಬಿ, 13ರಿಂದ 14%. ನೋಡಿ, ಇದು ನಮ್ಮ ಭಾರತದ GDP ಏನಿದೆ, ಸೊ ಎಷ್ಟು ಈಗ ಒಂದು 6% GDP ಅಂತ ತಿಳ್ಕೊಳ್ಳಿ. ಈ 6% GDPಯಲ್ಲಿ ಈ 6%ನ್ನು ನಾವು 100% ಅನ್ಕೋಬೇಕು. ಈ ಒಂದು 6%ನಲ್ಲಿ ಇದರಲ್ಲಿ ಒಟ್ಟು 13ರಿಂದ 14%ರಷ್ಟು ಕಾಸ್ಟ್ ಜಸ್ಟ್ ಲಾಜಿಸ್ಟಿಕ್ ವೆಚ್ಚಗಳಿಗೆ ಖರ್ಚಾಗ್ತಾ ಇದೆ. ಹಾಗಾದರೆ ಲಾಜಿಸ್ಟಿಕ್ ವೆಚ್ಚ ಅಂದ್ರೇನು? ಸುಮಾರು ಜನ ಇದರ ಎಕ್ಸ್ಪ್ಲನೇಷನ್ ಕೊಡೋದಿಲ್ಲ. ಲಾಜಿಸ್ಟಿಕ್ ವೆಚ್ಚ ಅಂತ ಅಂದ್ಬಿಡ್ತಾರೆ, ಬಟ್ ಎಕ್ಸ್ಪ್ಲನೇಷನ್ ಕೊಡಲ್ಲ. ಲಾಜಿಸ್ಟಿಕ್ ವೆಚ್ಚ ಅಂತಂದರೆ ಸ್ನೇಹಿತರೆ ನೋಡಿ, ವಾಹನದ ಒಂದು ಸರಕು ಸಾಗಣೆ ಅಂತ ಹೇಳ್ತೀವಿ. ಅಂದರೆ ಈಗ ಹಡಗಿನ ಮೂಲಕ ಒಂದು ದೇಶಕ್ಕೆ, ನಮ್ಮ ದೇಶದ ಹಲವಾರು ಟನ್ಗಳ ವಸ್ತುಗಳನ್ನು ಬೇರೆ ದೇಶಕ್ಕೆ ಸಾಗಿಸಬೇಕು. ಹಡಗಿನ ವೆಚ್ಚ ಏನಿದೆ ಅಲ್ಲಿಂದ ತಗಲಬೇಕಾದಂಥ ವೆಚ್ಚ. ಇನ್ನು ಏನಾದರೂ ನಾವು ಒಂದು ಟ್ರಾನ್ಸ್ಪೋರ್ಟೇಷನ್, ಕೇಂದ್ರ ಸರ್ಕಾರದ ಏನಾದರೂ ಗೋಧಿ ರಫ್ತು ಆಗಬೇಕು, ಸೊ ಎಲ್ಲಿಂದ ಎಲ್ಲಿಗೆ ರಫ್ತು ಆಗಬೇಕು? ನಮ್ಮ ದೇಶದಿಂದ ಒಂದು ರಾಜ್ಯದಿಂದ ಒಂದು ರಾಜ್ಯಕ್ಕೆ ಹೋಗಬೇಕು, ಇದು ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಡುತ್ತದೆ. ಸೊ ಈ ತರಹದ ಲಾಜಿಸ್ಟಿಕ್ ಅಂದರೆ ಸಂಚಾರಕ್ಕೆ ಸಂಬಂಧಪಟ್ಟ ವೆಚ್ಚಗಳು. ಇನ್ನು ಆ ಸಂಚಾರದಲ್ಲಿ ಸಂಬಂಧಪಟ್ಟಂತೆ ಲೋಡ್ ಮಾಡಲು ಕಾರ್ಮಿಕರಿಗೆ ನಾವು ಕೊಡ್ತಕ್ಕಂಥ ಕೂಲಿ ಆಗಿರ್ಬೋದು, ಅವರ ಸಂಬಳ, ಸೊ ಅದು ಕೂಡ ವೆಚ್ಚ. ಇನ್ನು ದಾಸ್ತಾನು ಮಾಡಬೇಕು, ದೊಡ್ಡದಾಗಿ ದಾಸ್ತಾನನ್ನು ಕಟ್ಟಬೇಕು, ದಾಸ್ತಾನು ಮಾಡೋಕ್ಕೆ ಐಟಮ್ಗಳನ್ನು ಇಡೋಕ್ಕೆ, ಸೊ ಅದು ಕೂಡ ಲಾಜಿಸ್ಟಿಕ್ ವೆಚ್ಚ ಆಗುತ್ತೆ. ಇವು ಅಂದರೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಆಗಿರ್ಬೋದು. ಆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ಗೆ ಸಂಬಂಧಪಟ್ಟಂತೆ ಏನೇನೆಲ್ಲ ಅಭಿವೃದ್ಧಿ ಕಾರ್ಯಗಳು, ಅಲ್ಲಿ ನಡೀತಕ್ಕಂಥ ಖರ್ಚು ವೆಚ್ಚಗಳನ್ನೇ ನಾವು ಲಾಜಿಸ್ಟಿಕ್ ವೆಚ್ಚ ಅಂತ ಹೇಳ್ತೀವಿ. ಸೊ ಈ ವೆಚ್ಚ ನಮ್ಮ GDPಯ 13ರಿಂದ 14% ಒಂದು ಕಾಸ್ಟ್ ತಗಲಿದೆ ಅಂತಕ್ಕಂಥ ಮಾಹಿತಿಯನ್ನು ನೀಡಿದೆ. ನೋಡಿ, ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಮಾಹಿತಿ ನಿಮಗೆ. ಏನಿದೆ ಮಾಹಿತಿ? ಸೊ ಈ ಕಾರಣಕ್ಕಾಗಿಯೇ ಈ ಲಾಜಿಸ್ಟಿಕ್ ವೆಚ್ಚವನ್ನು ಕಡಿಮೆ ಮಾಡಲಿಕ್ಕಾಗಿ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಷ್ಟ್ರೀಯ ಲಾಜಿಸ್ಟಿಕ್ ನೀತಿಯನ್ನು ಪ್ರಾರಂಭಿಸಿದ್ದಾರೆ ನೋಡಿ. ಸೊ ಈ ಲಾಜಿಸ್ಟಿಕ್ ವೆಚ್ಚಗಳನ್ನು ಕಡಿಮೆ ಮಾಡುವ ಉದ್ದೇಶದಿಂದಾಗಿ ಈಗ NLP ಅಂದರೆ ನ್ಯಾಷನಲ್ ಲಾಜಿಸ್ಟಿಕ್ ಪಾಲಿಸಿಯನ್ನು ಜಾರಿಗೆ ತಂದಿದ್ದಾರೆ. ಅಂದರೆ ಈ ಲಾಜಿಸ್ಟಿಕ್ ವೆಚ್ಚವನ್ನು ಕಡಿಮೆ ಮಾಡುವ ಮೂಲಕ ದೇಶದಾದ್ಯಂತ ಸರಕುಗಳ ತಡೆರಹಿತ ಚಲನೆಯನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ ಈ ಲಾಜಿಸ್ಟಿಕ್ ಪಾಲಿಸಿ. ನೋಡಿ, ಇದು ದೇಶೀಯ ಮತ್ತು ಜಾಗತಿಕ ಮಾರುಕಟ್ಟೆಗಳಲ್ಲಿ ಭಾರತೀಯ ಸರಕುಗಳ ಸ್ಪರ್ಧಾತ್ಮಕತೆಯನ್ನು ಸುಧಾರಿಸುವ ಗುರಿಯನ್ನು ಹೊಂದಿದೆ.
ಇದು ಒಟ್ಟು ದೇಶೀಯ ಉತ್ಪನ್ನದ ಅಂದರೆ GDPಯ ಅನುಪಾತದಲ್ಲಿ ಲಾಜಿಸ್ಟಿಕ್ ವೆಚ್ಚವು ಸುಮಾರು 13ರಿಂದ 14% ದಾಖಲಾಗಿದೆ ಅಂತಕ್ಕಂಥ ಮಾಹಿತಿಯನ್ನು ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿತ್ತು. ಅದನ್ನು ದಿ ಹಿಂದೂ ಪೇಪರ್ ಪ್ರಕಟಿಸಿತ್ತು. ಇದು ಒಂದು ಮಾಹಿತಿ ನಿಮಗೆ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದರೆ ಲಾಜಿಸ್ಟಿಕ್ ವೆಚ್ಚ ಅಂದರೆ ಏನು ಅಂತ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ನೋಡಿ, ಲಾಜಿಸ್ಟಿಕ್ ವೆಚ್ಚಗಳು ಚಲಿಸುವ ಉತ್ಪನ್ನಕ್ಕೆ ತಗುಲುವ ಎಲ್ಲ ಖರ್ಚಾಗಿದೆ. ಒಂದು ವೇಳೆ ಅಂದರೆ ಸಾಮಾನ್ಯ ವೆಚ್ಚಗಳು ಏನೇನು ಅಂತ ನೋಡೋದಾದರೆ, ನೋಡಿ, ಲಾಜಿಸ್ಟಿಕ್ ವೆಚ್ಚಗಳು ಸಾರಿಗೆ ವೆಚ್ಚ ಆಗ್ಬೋದು, ಅಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ದಾಸ್ತಾನನ್ನು ಸಾಗಿಸಲು. ಇನ್ನು ದಾಸ್ತಾನು ಸಾಗಿಸುವ ವೆಚ್ಚಗಳು, ಕಾರ್ಮಿಕ ವೆಚ್ಚಗಳು, ಗ್ರಾಹಕ ಸೇವಾ ವೆಚ್ಚಗಳು, ಶೇಖರಣಾ ವೆಚ್ಚಕ್ಕಾಗಿ ಬಾಡಿಗೆ. ನಾವು ಏನಾದರೂ ಕೇಂದ್ರ ಸರ್ಕಾರ ಒಂದು ವಸ್ತುವನ್ನು ಶೇಖರಣೆ ಮಾಡಲು ಬಾಡಿಗೆ ಕೊಡಬೇಕಾಗುತ್ತೆ. ಆ ಬಾಡಿಗೆ ವೆಚ್ಚ, ಇನ್ನು ಆಡಳಿತ ವೆಚ್ಚ, ಈ ಎಲ್ಲ ಮಾಹಿತಿ ಇತರೆ ವೆಚ್ಚಗಳು ಸಂಬಂಧಪಟ್ಟಂತೆ ಇದನ್ನು ನಾವು ಲಾಜಿಸ್ಟಿಕ್ ವೆಚ್ಚಗಳು ಅಂತ ಕರಿತೇವೆ. ಲಾಜಿಸ್ಟಿಕ್ ವೆಚ್ಚಗಳು ಅಂದರೆ ಏನು ಅಂತ ಮೊದಲು ಗೊತ್ತಾಗಿರಬೇಕು. ಆ ಒಂದು ಉದ್ದೇಶದಿಂದಾಗಿ ಇಲ್ಲಿ ಯಾವ ಥರ ಬೇಕಾದರೂ ಕ್ವಶನ್ ಕೇಳ್ಬೋದು. ಆಗ ಯಾವುದೇ ಒಂದು ಕ್ವಶನ್ ಕೇಳೋ ಅಲ್ಲಿ ಲಾಜಿಸ್ಟಿಕ್ ವೆಚ್ಚಗಳು ಅಂತ ಕೇಳಿದ್ರು ಅಂತ ತಿಳ್ಕೊಳ್ಳಿ. ಆ ಲಾಜಿಸ್ಟಿಕ್ ವೆಚ್ಚನೇ ನಿಮಗೆ ಗೊತ್ತಿಲ್ಲ ಅಂದರೆ ಕ್ವಶನ್ಗೆ ಆನ್ಸರ್ ಮಾಡೋಕ್ಕಾಗುತ್ತಾ? ಬೇರೆ ಯಾವುದೋ ಕ್ವಶನ್ಗೆ ಹೆಂಗೋ ರಿಲೇಟೆಡ್ ಆಗಿ ಲಾಜಿಸ್ಟಿಕ್ ವೆಚ್ಚಗಳು ಅಂತ ಕೊಟ್ಟರು. ಇದಕ್ಕೆ ಲಾಜಿಸ್ಟಿಕ್ ವೆಚ್ಚ ಅಂತ ಗೊತ್ತಿದ್ರೆ ನಿಮಗೆ ಈ ಕ್ವಶನ್ಗೆ ಇದು ಅನ್ವಯಿಸುತ್ತಾ ಅಂತ ನಿಮಗೆ ಅಲ್ಲಿ ಫೈಂಡ್ ಔಟ್ ಮಾಡ್ಕೋಬೋದು. ಆ ಕಾರಣಕ್ಕಾಗಿ ಎಲ್ಲದನ್ನು ಸಂಪೂರ್ಣವಾಗಿ ತಿಳ್ಕೊಳ್ತಾ ಹೋಗಿ. ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ. ನೋಡಿ, 2023ರಲ್ಲಿ ಶಾಂಘೈ ಸಹಕಾರ ಸಂಘಟನೆಯ ಯಶಸ್ವಿಸುವ ಆತಿಥ್ಯ ರಾಷ್ಟ್ರ ಯಾವುದು? ಇದಕ್ಕೆ ಭಾರತ ಸರಿಯಾಗಿರ್ತಕ್ಕಂಥ ಉತ್ತರ. ನೋಡಿ, ಉಜ್ಬೇಕಿಸ್ತಾನ್ 8 ಸದಸ್ಯರ ಶಾಂಘೈ ಸಹಕಾರ ಸಂಘಟನೆಯ 8 ಅಲ್ಲ ಸ್ನೇಹಿತರೆ, ಈಗ 9 ಸದಸ್ಯ ರಾಷ್ಟ್ರಗಳಿವೆ. ಈಗ 9ನೇದಾಗಿ ಇರಾನ್ ಸೇರ್ಪಡೆಗೊಂಡಿದೆ. ಇದು ಕೂಡ ನಿಮಗೆ ನೆನಪಿರಲಿ, 21ನೇ ಶಾಂಘೈ ಸಹಕಾರ ಸಂಘಟನೆಯಲ್ಲಿ. ಈ ಒಂದು ಅಧ್ಯಕ್ಷ ಸ್ಥಾನವನ್ನು ಸಮರ್ಕಂಡ್ನಲ್ಲಿ ಭಾರತ ಹಸ್ತಾಂತರಿಸಿದೆ ಭಾರತಕ್ಕೆ. ಈ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು SSCO ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ಆಲ್ರೆಡಿ ಕೊಟ್ಟಿದ್ದೀನಿ. ಹಿಂದಿನ ವಿಡಿಯೋದಲ್ಲಿ ಇದೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ. ನೋಡಿ, ರಾಷ್ಟ್ರೀಯ ರಾಜ್ಯಭಾಷಾ ಕೀರ್ತಿ ಪ್ರಶಸ್ತಿಯನ್ನು ಪಡೆದ ವಿಜ್ಞಾನ ಪ್ರಗತಿಯು ಯಾವ ಸಂಸ್ಥೆಯಿಂದ ವಿಜ್ಞಾನ ನಿಯತಕಾಲಿಕವನ್ನು ಬಿಡುಗಡೆ ಮಾಡಿದೆ? ನೋಡಿ, ಇಂಪಾರ್ಟೆಂಟ್ ಆಗುತ್ತೆ. ರಾಷ್ಟ್ರೀಯ ರಾಜ್ಯಭಾಷಾ ಕೀರ್ತಿ ಪ್ರಶಸ್ತಿಯನ್ನು ಪಡೆದ, ನೋಡಿ, ರಾಷ್ಟ್ರೀಯ ರಾಜ್ಯಭಾಷಾ ಕೀರ್ತಿ ಪ್ರಶಸ್ತಿಯನ್ನು ಯಾವುದು ಪಡೆದಿದೆ? ವಿಜ್ಞಾನ ಪ್ರಗತಿ ಪಡೆದಿದೆ. ಈ ವಿಜ್ಞಾನ ಪ್ರಗತಿಯಿಂದ ವಿಜ್ಞಾನ ನಿಯತಕಾಲಿಕೆಯನ್ನು ಬಿಡುಗಡೆ ಮಾಡಿದೆ. ಇದಕ್ಕೆ ಸರಿಯಾದಂಥ ಉತ್ತರ ನೋಡಿ, ಆಪ್ಷನ್ ನಂಬರ್ CSIR ಅಂತ ಹೇಳ್ತೀವಿ. ಏನಿದೆ ಮಾಹಿತಿ ನೋಡಿ, ವಿಜ್ಞಾನ ಪ್ರಗತಿಯು ಕೌನ್ಸಿಲ್ ಆಫ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಬಿಡುಗಡೆ ಮಾಡಿದ ಜನಪ್ರಿಯ ವಿಜ್ಞಾನ ಪತ್ರಿಕೆಯಾಗಿದೆ ಇದು. ಇನ್ನು ಗೃಹ ವ್ಯವಹಾರಗಳ ಸಚಿವಾಲಯದ ಅಧಿಕೃತ ಭಾಷಾ ಇಲಾಖೆಯಿಂದ ಸೂರತ್ನಲ್ಲಿ ನಡೆದ 2ನೇ ಅಖಿಲ ಭಾರತ ರಾಜ್ಯಭಾಷಾ ಸಮ್ಮೇಳನದಲ್ಲಿ ನಿಯತಕಾಲಿಕವು ರಾಷ್ಟ್ರೀಯ ರಾಜಭಾಷಾ ಕೀರ್ತಿ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ. ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ಸರಳ ಭಾಷೆಯಲ್ಲಿ ಜನಸಾಮಾನ್ಯರಿಗೆ ತಿಳಿಸುವ ಗುರಿಯನ್ನು ವಿಜ್ಞಾನ ಪ್ರಗತಿ ಪತ್ರಿಕೆ ಹೊಂದಿದೆ. ಈ ಕಾರಣಕ್ಕಾಗಿ ಇದು ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ. ನೋಡಿ, ಸುಧಾರಣಾವಾದಿ ನಾಯಕ EV ರಾಮಸ್ವಾಮಿ ಇವರನ್ನು ಪೆರಿಯರ್ ಅಂತ ಕರೀತಾರೆ. ಪೆರಿಯರ್ ಅಂತಂದರೆ ದೇವರು, ಅಥವಾ ತಮಿಳುನಾಡಿನಲ್ಲಿ ಪೆರಿಯರ್ ಅಂತಕ್ಕಂಥ ಪದವು ಉನ್ನತ ವ್ಯಕ್ತಿ, ಉನ್ನತ ಸ್ಥಾನಕ್ಕೆ ನೀಡತಕ್ಕಂಥ ಪ್ರಮುಖ ಪದವಾಗಿದೆ. ಈ ಪೆರಿಯರ್ ಅವರ ಜನ್ಮದಿನದಂದು ಯಾವ ರಾಜ್ಯವು ಸಾಮಾಜಿಕ ನ್ಯಾಯ ದಿನವನ್ನು ಆಚರಿಸುತ್ತದೆ? ಅದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 1 ತಮಿಳುನಾಡು. ನೋಡಿ, ತಮಿಳುನಾಡು ರಾಜ್ಯ ಸೋಷಿಯಲ್ ಜಸ್ಟಿಸ್ ಡೇ ಅಂತ ಹೇಳ್ತೀವಿ. ತಮಿಳುನಾಡಿನ EV ರಾಮಸ್ವಾಮಿ ನಾಯಕರ್ ಅವರ ಜನ್ಮ ದಿನಾಂಕವನ್ನು ನಾವು ಸೋಷಿಯಲ್ ಜಸ್ಟಿಸ್ ಡೇಯನ್ನು ಆಚರಣೆ ಮಾಡ್ತಾರೆ. ಏನಿದೆ, ತಮಿಳುನಾಡು ಸರ್ಕಾರವು ಸುಧಾರಣಾವಾದಿ ನಾಯಕ EV ರಾಮಸ್ವಾಮಿ ಅವರ ಜನ್ಮದಿನವನ್ನು ರಾಜ್ಯದಲ್ಲಿ ಸಾಮಾಜಿಕ ನ್ಯಾಯ ದಿನ ಎಂದು ಆಚರಿಸುತ್ತದೆ. ಅಂದು ಪ್ರತಿ ವರ್ಷ ರಾಜ್ಯ ಸಚಿವಾಲಯ ಸೇರಿದಂತೆ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ನೌಕರರು ಸಹೋದರತ್ವ, ಸಮಾನತೆ, ಸ್ವಾಭಿಮಾನ ಮತ್ತು ವೈಚಾರಿಕತೆಯನ್ನು ಒಳಗೊಂಡಿರುವ ನಾಯಕರ ಆದರ್ಶಗಳ ಆಧಾರದ ಮೇಲೆ ಮೌಲ್ಯಗಳನ್ನು ಅನುಸರಿಸುವ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳುತ್ತದೆ. ಹಾಗಾದರೆ ನಾವು ಈರೋಡ್ ವೆಂಕಟಪ್ಪ ರಾಮಸ್ವಾಮಿ ಅಂದರೆ EV ಅಂತಂದರೆ ನೋಡಿ, ಇಲ್ಲಿ ಈರೋಡ್ ವೆಂಕಟಪ್ಪ ರಾಮಸ್ವಾಮಿ ಅವರ ಬಗ್ಗೆ ನೋಡೋದಾದರೆ ನೋಡಿ, ಇವರು 2024 ಡಿಸೆಂಬರ್ 1973ರಂದು ಸ್ವಾಭಿಮಾನ ಚಳವಳಿಯನ್ನು ಪ್ರಾರಂಭಿಸಿದ
ಸಾಮಾಜಿಕ ಕಾರ್ಯಕರ್ತ ಪೆರಿಯರ್ ನಿಧನರಾದರು. ಸೊ ಯಾವಾಗ ನೋಡಿ, ಡಿಸೆಂಬರ್ 24, 1973ರಂದು. ಇವರ ಜೀವನ ಚರಿತ್ರೆಯನ್ನು ನಾವು ನೋಡೋಣ ಬನ್ನಿ. ನೋಡಿ, ಈರೋಡ್ ವೆಂಕಟಪ್ಪ ರಾಮಸ್ವಾಮಿ ಅವರು 1879ರಲ್ಲಿ ಮದ್ರಾಸ್ ಪ್ರೆಸಿಡೆನ್ಸಿಯ ಕೊಯಮತ್ತೂರು ಜಿಲ್ಲೆಯ ಭಾಗವಾಗಿದ್ದ ಈರೋಡ್ನಲ್ಲಿ ಜನಿಸ್ತಾರೆ. ನಂತರ ಅವರು ಪೆರಿಯರ್ ಎಂದು ಕರೆಯಲ್ಪಟ್ಟರು. ಇದು ತಮಿಳಿನಲ್ಲಿ ಗೌರವಾನ್ವಿತ ಅಥವಾ ಹಿರಿಯ ಎಂದರ್ಥ. ಅವರನ್ನು ಜನಪ್ರಿಯವಾಗಿ ತಂತೈ ಪೆರಯ್ಯಾರ್ ಎಂದು ಕರೆಯಲಾಗುತ್ತದೆ. ಸೊ ಇವರು ಮುಖ್ಯವಾಗಿ ನೋಡಿ, ಅವರು ಗೌರವಾನ್ವಿತ ಭಾರತೀಯ ಸಾಮಾಜಿಕ ಕಾರ್ಯಕರ್ತ ಮತ್ತು ರಾಜಕಾರಣಿಯಾಗಿದ್ದು, ಅವರು ಸ್ವಾಭಿಮಾನ ಚಳವಳಿ ಮತ್ತು ದ್ರಾವಿಡರ್ ಕಳಗಂ ಎಂಬ ರಾಜಕೀಯ ಪಕ್ಷವನ್ನು ಕಟ್ತಾರೆ. ನೋಡಿ, ಈಗ DMK ಅಂತ ಏನು ಹೇಳ್ತೀವಿ, ಸೊ ಅದು ದ್ರಾವಿಡ ಕಳಗಂ ಎಂಬ ರಾಜಕೀಯ ಪಕ್ಷವನ್ನು ಸ್ಥಾಪನೆ ಮಾಡ್ತಾರೆ. ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಇವರು ಸ್ವಾಭಿಮಾನ ಚಳವಳಿಯನ್ನು ಪ್ರಾರಂಭಿಸ್ತಾರೆ. ಇದು ಇಂಪಾರ್ಟೆಂಟು. ಅವರನ್ನು ಆಧುನಿಕ ತಮಿಳುನಾಡಿನ ಪಿತಾಮಹ ಎಂದು ಕೂಡ ಕರೆಯಲಾಗುತ್ತದೆ. ಸೊ ಅವರು ತಮಿಳುನಾಡಿನಲ್ಲಿ ಬ್ರಾಹ್ಮಣರ ಪ್ರಾಬಲ್ಯ, ಮಹಿಳೆಯರ ಮೇಲಿನ ದಬ್ಬಾಳಿಕೆ, ಜಾತಿ ಪ್ರಾಬಲ್ಯದ ವಿರುದ್ಧ ಅವರ ಕೃತಿಗಳ ಅನುಕರಣೀಯವಾಗಿವೆ. ಪೆರಿಯಾರ್ ವೈಚಾರಿಕತೆ, ಸ್ವಾಭಿಮಾನ, ಮಹಿಳಾ ಹಕ್ಕುಗಳು ಮತ್ತು ಜಾತಿ ನಿರ್ಮೂಲನೆಯ ತತ್ವಗಳನ್ನು ಪ್ರಚಾರ ಮಾಡುತ್ತದೆ. ಓಕೆ, ಸೊ ಇವರೆಲ್ಲ ಮಾಹಿತಿ ಇಂಪಾರ್ಟೆಂಟ್ ಆಗುತ್ತೆ. ಇವರು ನೋಡಿ 1919ರಲ್ಲಿ EV ರಾಮಸ್ವಾಮಿಯವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ INC ಅಂದರೆ ಸೇರಿದರು. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸನ್ನು ಸೇರ್ತಾರೆ. ತದನಂತರ 1925ರಲ್ಲಿ ಅವರು ಸಮಾಜದ ಕೆಲವು ಗಣ್ಯ ವರ್ಗಗಳ ಹಿತಾಸಕ್ತಿಗಳನ್ನು ಮಾತ್ರ ಪಕ್ಷವು ಪೂರೈಸುತ್ತದೆ ಎಂದು ಭಾವಿಸಿದಾಗ ಅವರು ಕೂಡ INCಗೆ ರಾಜೀನಾಮೆಯನ್ನು ನೀಡುತ್ತಾರೆ. ತದನಂತರ 1924ರಲ್ಲಿ ಕೇರಳದ ವೈಕೋಮ್ನಲ್ಲಿ ನಡೆದ ಅಹಿಂಸಾತ್ಮಕ ಸತ್ಯಾಗ್ರಹದಲ್ಲಿ ಪೆರಿಯಾರ್ ಭಾಗವಹಿಸ್ತಾರೆ. ಇನ್ನು 1929ರಿಂದ 1932ರವರೆಗೆ ಅವರು ಬ್ರಿಟಿಷ್, ಮಲಯ, ಯುರೋಪ್ ಮತ್ತು ರಷ್ಯಾಕ್ಕೆ ಪ್ರಯಾಣಿಸಿದರು ಮತ್ತು ಅವರ ಮೇಲೆ ಹೆಚ್ಚಿನ ಪ್ರಭಾವವನ್ನು ಬೀರುತ್ತದೆ. ನಂತರ 1939ರಲ್ಲಿ EV ರಾಮಸ್ವಾಮಿ ಜಸ್ಟಿಸ್ ಪಕ್ಷವನ್ನು ಮುಖ್ಯಸ್ಥರಾಗ್ತಾರೆ. ನೋಡಿ, ಜಸ್ಟಿಸ್ ಪಕ್ಷದ ಮುಖ್ಯಸ್ಥರಾದರು. 1944ರಲ್ಲಿ ಅದರ ಹೆಸರನ್ನು ದ್ರಾವಿಡರ್ ಕಳಗಂ ಎಂದು ಬದಲಾಯಿಸಲಾಯಿತು. ನಂತರ ಪಕ್ಷವು CN ಅಣ್ಣಾದುರೈ ನೇತೃತ್ವದಲ್ಲಿ 1949ರಲ್ಲಿ ದ್ರಾವಿಡ ಮುನ್ನೇತ್ರ ಕಳಗಂ, ಸೊ ಈಗ ಪ್ರೆಸೆಂಟ್ಲಿ DMK ಅಂತ ಹೇಳ್ತೀವಿ, ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಮೂಲತಃವಾಗಿ ಈ DMK ಪಕ್ಷವನ್ನು ಸ್ಥಾಪನೆ ಮಾಡಿದವರು ಮತ್ತು ಸ್ವಾಭಿಮಾನ ಚಳವಳಿಯನ್ನು ಪ್ರಾರಂಭಿಸಿದವರು ಯಾರು ಅಂತ ಅಂದರೆ EV ರಾಮಸ್ವಾಮಿ ಅವರು. ಸೊ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಮಾಹಿತಿ. ಸೊ DMK ಪಕ್ಷವನ್ನು ನಂತರ ಇವರು ಯಾರು, ಅಣ್ಣಾದೊರೈ ನೇತೃತ್ವದಲ್ಲಿ 1949ರಲ್ಲಿ ದ್ರಾವಿಡ ಮುನ್ನೇತ್ರ ಕಳಗಂ ಎಂದು ಬದಲಾಯಿಸಲಾಯಿತು. ಅವರು ಸ್ವಾಭಿಮಾನ ಚಳವಳಿಯನ್ನು ಮುಂದುವರಿಸುತ್ತಾ ಪ್ರತ್ಯೇಕ ಸ್ವಾತಂತ್ರ್ಯ, ದ್ರಾವಿಡ ನಾಡುಗಾಗಿ ಪ್ರತಿಪಾದಿಸಿದರು. ನೋಡಿ, ದ್ರಾವಿಡ ನಾಡಿಗಾಗಿ ಪ್ರತಿಪಾದಿಸ್ತಾರೆ. ಇವೆಲ್ಲ ಮಾಹಿತಿ. ಸೊ ಇದು ಸಂಪೂರ್ಣವಾಗಿ ರಾಮಸ್ವಾಮಿಯವರ ಮಾಹಿತಿಯಾಗಿದೆ. ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ. ನೋಡಿ, ಭಾರತದಲ್ಲಿ ಯಾವ ಸಂಸ್ಥೆಯು ಕರಾವಳಿ ಸ್ವಚ್ಛತಾ ದಿನದ ಅಭಿಯಾನವನ್ನು ಮುನ್ನಡೆಸುತ್ತದೆ? ನೋಡಿ, ಕರಾವಳಿ ಸ್ವಚ್ಛತಾ ದಿನದ ಅಭಿಯಾನವನ್ನು ಮುನ್ನಡೆಸುತ್ತದೆ. ಇದಕ್ಕೆ ಸರಿಯಾದಂಥ ಉತ್ತರ ಭಾರತೀಯ ಕೋಸ್ಟ್ ಗಾರ್ಡ್. ಏನಿದೆ ಮಾಹಿತಿ ನೋಡಿ, ಅಂತಾರಾಷ್ಟ್ರೀಯ ಕರಾವಳಿ ಸ್ವಚ್ಛತಾವನ್ನು ICC, ಗಮನಿಸಿ ಇಲ್ಲಿ ICC ಅಂತ ಹೇಳ್ತೀವಿ, ಅಂದರೆ ಅಂತಾರಾಷ್ಟ್ರೀಯ ಕರಾವಳಿ ಸ್ವಚ್ಛತಾ ದಿನವನ್ನು ವಿಶ್ವದಾದ್ಯಂತ ಸೆಪ್ಟೆಂಬರ್ 3ನೇ ವಾರದಂದು ಆಚರಣೆ ಮಾಡಲಾಗುತ್ತದೆ. ಇದು ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್. ನೋಡಿ, ಅಂತಾರಾಷ್ಟ್ರೀಯ ಕರಾವಳಿ ಸ್ವಚ್ಛತಾ ದಿನ. ಸೊ ಈ ದಿನದಂದು ವಿಶ್ವದಾದ್ಯಂತ ಸ್ವಚ್ಛವಾದ ಕರಾವಳಿಗೆ ಬ್ಲೂ ಸ್ಟಾರನ್ನು ನೀಡಲಾಗ್ತದೆ. ಬ್ಲೂ ಸ್ಟಾರ್ ನೀಡಲಾಗ್ತದೆ. ಸೊ ಆ ಬ್ಲೂ ಸ್ಟಾರ್ ಪಡೆದುಕೊಳ್ತಕ್ಕಂಥದ್ದು ಸೆಪ್ಟೆಂಬರ್ 3ನೇ ವಾರದಂದು. ಸೊ ಇನ್ನೇನು ಇದು ಆರಂಭವಾಗುತ್ತದೆ. ಸೊ ಭಾರತದಾದ್ಯಂತ ಆಲ್ರೆಡಿ 8 ಅತ್ಯುನ್ನತವಾಗಿರ್ತಕ್ಕಂಥ ಕಡಲಗಳು ಬ್ಲೂ ಸ್ಟಾರ್ ಪಡೆದುಕೊಂಡಿವೆ. ಅದರಲ್ಲಿ ನಮ್ಮ ಕರ್ನಾಟಕದ್ದು ಕೂಡ 2 ಇದೆ. ಅವು ಯಾವುವು ಅಂತ ನೋಡೋಣ. ನೋಡಿ, ಈ ಒಂದು ಅಂತಾರಾಷ್ಟ್ರೀಯ ಕರಾವಳಿ ಸ್ವಚ್ಛತಾ ದಿನವನ್ನು ವಿಶ್ವದಾದ್ಯಂತ ಸೆಪ್ಟೆಂಬರ್ 3ನೇ ಶನಿವಾರದಂದು ಆಚರಣೆ ಮಾಡಲಾಗುತ್ತದೆ. ಭಾರತೀಯ ಕೋಸ್ಟ್ ಗಾರ್ಡ್ 2006ರಿಂದ ಭಾರತದಲ್ಲಿ ಈ ಅಭಿಯಾನವನ್ನು ಮುನ್ನಡೆಸ್ತಾ ಇದೆ. ಯಾವಾಗ? 2006ರಿಂದ. ಈ ವರ್ಷ ಕೋಸ್ಟ್ ಗಾರ್ಡ್ ಅಂತಾರಾಷ್ಟ್ರೀಯ ಕರಾವಳಿ ಸ್ವಚ್ಛತಾ ದಿನ ಮತ್ತು ಸ್ವಚ್ಛ ಸಾಗರ್ ಅಭಿಯಾನದ ಭಾಗವಾಗಿ ದೇಶಾದ್ಯಂತ 75 ಸ್ಥಳಗಳಲ್ಲಿ ಬೀಚ್ಗಳನ್ನು ಒಲವು ಮಾಡಿದೆ. ಇನ್ನು ICGಯ ಪ್ರಯತ್ನಗಳು
ಭೂ ವಿಜ್ಞಾನ ಸಚಿವಾಲಯದ ಕಾರ್ಯಕ್ರಮದೊಂದಿಗೆ ಸ್ವಚ್ಛ ಸಾಗರ್ ಸುರಕ್ಷತಾ ಸಾಗರ್ ಶೀರ್ಷಿಕೆಯೊಂದಿಗೆ ಆಚರಿಸ್ತಾ ಇದೆ. ನೋಡಿ ಯಾವ ಶೀರ್ಷಿಕೆ ಇಂಪಾರ್ಟೆಂಟ್ ಆಗುತ್ತೆ, ಸ್ವಚ್ಛ ಸಾಗರ್ ಸುರಕ್ಷಿತ ಸಾಗರ್. ಹಾಗಾದರೆ ನಾವು ಭಾರತೀಯ ಕರಾವಳಿ ರಾಜ್ಯಗಳ ಬಗ್ಗೆ ನೋಡೋದಾದರೆ ನೋಡಿ, ಭಾರತದ ಬಹಳ ಉದ್ದವಾದ ಕರಾವಳಿ ಪ್ರದೇಶ ಹೊಂದಿದೆ. ಇಲ್ಲಿ ಮುಖ್ಯವಾಗಿ ನಾವು ಕರಾವಳಿ ಭೂಭಾಗ ಮತ್ತು ದ್ವೀಪಗಳನ್ನು ಸೇರಿಸಿ ಎಷ್ಟಿದೆ ಕರಾವಳಿ, 7516.6 ಕಿಲೋಮೀಟರ್ ಇದೆ. ಆದರೆ ಇಲ್ಲಿ ದ್ವೀಪಗಳನ್ನು ಹೊರತುಪಡಿಸಿ ಅಂತ ಅಂದರೆ ಇಲ್ಲಿ 6100 ಕಿಲೋಮೀಟರ್ ಇದೆ ಸ್ನೇಹಿತರೆ. ಓಕೆ, ಇಲ್ಲಿ ದ್ವೀಪಗಳನ್ನು ಸೇರಿಸಿ ಅಂತ ಅಂದರೆ 7516 ಕಿಲೋಮೀಟರ್ ಕರಾವಳಿ ಪ್ರದೇಶವನ್ನು ಭಾರತ ಹೊಂದಿದೆ. ಈ ದ್ವೀಪಗಳನ್ನು ಹೊರತುಪಡಿಸಿ 6100 ಕಿಲೋಮೀಟರ್ ಹೊಂದಿದೆ. ಇನ್ನು ಮುಖ್ಯವಾಗಿ ನೋಡಿ, ಭಾರತದಲ್ಲಿ ನಮ್ಮ ಕರಾವಳಿಯನ್ನು 9 ರಾಜ್ಯಗಳಿದೆ. ಓಕೆ, ಕರಾವಳಿ 9 ರಾಜ್ಯಗಳು ಹಾಗೂ 4 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಕರಾವಳಿ ಇದೆ. ಅತಿ ಹೆಚ್ಚು ಗುಜರಾತ್ ಕರಾವಳಿಯನ್ನು ಹೊಂದಿದೆ. ಸೊ ಅಂಡಮಾನ್ ನಿಕೋಬಾರ್ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಅತಿ ಹೆಚ್ಚು ಕರಾವಳಿ ಪ್ರದೇಶವನ್ನು ಹೊಂದಿದೆ. ಇಲ್ಲಿ ನೋಡಿ ಮಾಹಿತಿಯನ್ನು ಕೊಟ್ಟಿದ್ದೀನಿ. 7516.6 ಕಿಲೋಮೀಟರ್ ಉದ್ದದ ಭಾರತೀಯ ಕರಾವಳಿಯು ಅಂಡಮಾನ್ ನಿಕೋಬಾರ್ ಮತ್ತು ಲಕ್ಷದ್ವೀಪಗಳನ್ನೊಳಗೊಂಡಂತೆ ಇದೆ. ಆದರೆ ಇವುಗಳನ್ನು ಅಂದರೆ ಕೇಂದ್ರಾಡಳಿತ ಪ್ರದೇಶಗಳನ್ನು ಹೊರತುಪಡಿಸಿದರೆ 6100 ಕಿಲೋಮೀಟರ್ ಕರಾವಳಿ ಹೊಂದಿದೆ. ನೋಡಿ, ಕರಾವಳಿ ಪ್ರದೇಶಗಳ ಭೌತಶಾಸ್ತ್ರದ ಬಗ್ಗೆ ನೋಡೋದಾದರೆ ನೋಡಿ, ಭಾರತದ ಮುಖ್ಯ ಭೂಭಾಗದ ಕರಾವಳಿಯು ಸುಮಾರು 43% ಇದೆ. ಭೂಭಾಗ ಕರಾವಳಿಯು 43% ಇದೆ. ಮರಳಿನ ಕಡಲ ತೀರ 11% ಇದೆ. ಇನ್ನು ಕಲ್ಲಿನ ಕರಾವಳಿಯನ್ನು ಬಂಡೆಗಳು ಸೇರಿದಂತೆ 36% ಇದೆ. ಮಣ್ಣಿನ ಪ್ಲಾಟ್ಗಳು ಸೇರಿದಂತೆ ಇದು 10%. ಜವುಗು ಪ್ರದೇಶಗಳು ಕೂಡ ಒಳಗೊಂಡಿದೆ ಇದರಲ್ಲಿ. ಓಕೆ, ಸೊ ಇಂಪಾರ್ಟೆಂಟ್ ಆಗುತ್ತೆ ಇದೆಲ್ಲ ಮಾಹಿತಿ. ಇನ್ನು ನಮ್ಮ ಭಾರತದಲ್ಲಿ ಬ್ಲೂ ಫ್ಲಾಗ್ ಪಡೆದ ಕರಾವಳಿಗಳನ್ನು ನೋಡೋದಾದರೆ ಇದರಲ್ಲಿ ನಮ್ಮ ಕರ್ನಾಟಕದ್ದು ಕೂಡ 8 ಇದೆ. ಸೊ 8 ಪ್ರದೇಶಗಳಿದೆ. ನಮ್ಮ ಕರ್ನಾಟಕದ್ದು ಕೂಡ ಯಾವ್ಯಾವಿದೆ ಅಂತ ನೋಡೋಣ. ಬ್ಲೂ ಸ್ಟಾರ್ ಪಡೆದಂಥವು ನೋಡಿ, ದೀವ್ ದಮನ್ನಲ್ಲಿರ್ತಕ್ಕಂಥ ಗೋಗ್ಲಾ ಅಂತ ಹೇಳ್ತೀವಿ. ಇನ್ನು ಗುಜರಾತ್ನಲ್ಲಿರ್ತಕ್ಕಂಥ ಶಿವರಾಜಪುರ ಕಡಲ ತೀರ, ಇನ್ನು ಕರ್ನಾಟಕದಲ್ಲಿರ್ತಕ್ಕಂಥ ಕಾಸರಗೋಡು ಕರಾವಳಿ ತೀರ ಕೂಡ ಬ್ಲೂ ಟಾಗ್ ಪಡೆದಿದೆ. ಅಂದರೆ ಇವು ಕ್ಲೀನೆಸ್ಟ್ ಸಿಟಿ ವರ್ಲ್ಡ್. ಸೊ ಇಲ್ಲಿ ಮಾಹಿತಿ ಇದೆ, ನೋಡ್ಕೊಳ್ಳಿದ್ದಾನೆ. ಸೊ ಇಲ್ಲಿ ನೋಡಿ, ವಿಶ್ವದ ಅತ್ಯಂತ ಸ್ವಚ್ಛವಾಗಿರುವ ಬೀಚ್ಗಳು ಬ್ಲೂ ಫ್ಲಾಗ್ ಪ್ರಮಾಣೀಕರಣವನ್ನು ಪಡೆಯುತ್ತವೆ. ಮತ್ತು ಭಾರತದಲ್ಲಿ 8 ಕಡಲ ತೀರಗಳು ಈಗಾಗಲೇ ತಮ್ಮ ಪ್ರಾಚೀನ ಸೌಂದರ್ಯ ಮತ್ತು ಅಂದಕ್ಕಾಗಿ ಪ್ರಮಾಣೀಕರಣವನ್ನು ಪಡೆದಿವೆ. ಸೊ ಅವು ಯಾವುವು ನೋಡಿ, ಇಲ್ಲಿ ಕರ್ನಾಟಕದಿಂದ ಕಾಸರಗೋಡು ಮತ್ತು ಕರ್ನಾಟಕದಿಂದ ಪಡುಬಿದ್ರೆ. ಸೊ ಇವೆರಡು ಕೂಡ ಪಡೆದಿದೆ. ಇನ್ನು ಕೇರಳದಿಂದ ಕಪ್ಪಾಡ್, ಆಂಧ್ರದಿಂದ ಕುಶಿಕುಂಡ, ಅಂಡಮಾನ್ ನಿಕೋಬಾರ್ದಿಂದ ರಾಧಾನಗರ, ಪುರಿ ಒಡಿಸ್ಸಾದಿಂದ ಗೋಲ್ಡನ್ ಬೀಚ್ ಪಡೆದುಕೊಂಡಿರ್ತಕ್ಕಂಥದ್ದು. ಓಕೆ, ಸೊ ಇವು 8 ಬೀಚ್ಗಳು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಇನ್ನು ನೆಕ್ಸ್ಟ್ ಇವತ್ತಿನ ನಿಮಗಾಗಿ ಕ್ವಶನ್ಗಳು. ಪ್ರತಿಯೊಬ್ಬರು ಇದಕ್ಕೆ ಆನ್ಸರ್ ಮಾಡಿ. ಸುಮಾರು ಜನ ಆನ್ಸರ್ ಮಾಡ್ತಾಯಿಲ್ಲ ನೋಡಿ. ನಿನ್ನೆಯ ಕ್ವಶನ್ ಎಲ್ಲರೂ ನಾನು ಕ್ವಶನನ್ನು ಅದಕ್ಕೆ ಅರ್ಥ ಮಾಡ್ಕೋಬೇಕು, ನಾವು ಡಿಸ್ಕ್ರಿಪ್ಷನನ್ನು ನೀಟಾಗಿ ಓದ್ಕೋಬೇಕು ಅಂತ ಹೇಳೋದು. ನಾನು ಅಲ್ಲಿ ಏನು ಕ್ವಶನ್ ಕೇಳಿದ್ದೆ ಅಂತಂದರೆ, ಕೆಳಗಿನ ಯಾವ ನೋಡಿ ಲಿಂಫೋಮಾ ಕಾಯಿಲೆ ನಮ್ಮ ದೇಹದಲ್ಲಿ ಯಾವ ಭಾಗಕ್ಕೆ ತೊಂದರೆ ಕೊಡುತ್ತದೆ, ನಮ್ಮ ದೇಹದ ಯಾವ ರೋಗಕ್ಕೆ ಕಾರಣವಾಗುತ್ತದೆ ಅಂತ ಕೇಳಿದರೆ ಲಿಂಫೋಮಾ ಕಾಯಿಲೆ. ಸೊ ಅದು ನಮ್ಮ ದೇಹದಲ್ಲಿ ಕ್ಯಾನ್ಸರ್ ಉಂಟು ಮಾಡುತ್ತದೆ. ಆದರೆ ಎಲ್ಲರೂ ದುಗ್ಧರಸ ಅಂತ ಹಾಕಿದ್ರು. ಅಲ್ಲಿ ಆಪ್ಷನಲ್ಲಿ ಕ್ಯಾನ್ಸರು ಕೊಟ್ಟು ದುಗ್ಧರಸ ಅಂತ ಕೊಡ್ಬೋದು. ಆ ಒಂದು ಉದ್ದೇಶದಿಂದಾಗಿ ನೀಟಾಗಿ ಕ್ವಶನನ್ನು ಎಕ್ಸಾಮಲ್ಲಿ ಕೂತಾಗ ನೀವು ಓದಿ ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ಓಕೆ, ಲಿಂಫೋಮಾ ಏನಿದೆ, ಸೊ ಅದು ನಮ್ಮ ದೇಹದಲ್ಲಿ ಕ್ಯಾನ್ಸರ್ ರೋಗಕ್ಕೆ ಕಾರಣವಾಗುತ್ತದೆ. ಆ ಕಾರಣಕ್ಕಾಗಿ ಅಲ್ಲಿ ಸರಿಯಾಗಿರ್ತಕ್ಕಂಥ ಕ್ವಶನನ್ನು ಅರ್ಥ ಮಾಡ್ಕೊಳ್ಳಿ. ಒಂದನೇದಾಗಿ ನೋಡಿ, ಭಾರತವು ಕೆಳಗಿನ ಯಾವ ದೇಶದೊಂದಿಗೆ ಸಮುದ್ರ ಶಕ್ತಿ ನೌಕಾ ವ್ಯಾಯಾಮವನ್ನು ನಡೆಸುತ್ತದೆ? ಎರಡನೇದು, ಸ್ವಾಭಿಮಾನ ಚಳವಳಿಯನ್ನು ಯಾವ ಸಾಮಾಜಿಕ ಹೋರಾಟಗಾರರು ಪ್ರಾರಂಭಿಸಿದರು? ಸೊ ಇವೆರಡಕ್ಕೂ ಪ್ರತಿಯೊಬ್ಬರು ಆನ್ಸರ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.